ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಯುದ್ಧಕಾಂಡದ ನಿರ್ಣಯವನ್ನು ಹೇಳ್ತಾ ಬರ್ತಿದ್ದಾರೆ. ಯುದ್ಧ ಅಂತಂದಾಗ ಕೆಲವೊಮ್ಮೆ ಕೇಳಲಿಕ್ಕೆ ಏನಷ್ಟು ಸ್ವಾರಸ್ಯ ಬರುವುದಿಲ್ಲ ಅಥವಾ ರಸ ಬರುವುದಿಲ್ಲ. ಯಾಕಂದರೆ ಯುದ್ಧದಲ್ಲಿ ಏನಿರ್ತದೆ, ಪರಸ್ಪರ ಇವರು ಅವ್ರು ಹೊಡೆದ್ರು ಅವ್ರು ಇವ್ರು ಹೊಡೆದ್ರು ಅನ್ನೋದು ಬಿಟ್ಟರೆ ಇನ್ನೇನಿರೋದಿಲ್ಲ. ರಕ್ತಪಾತ ಇರ್ತದೆ, ಏನಿರೋದಿಲ್ಲ. ಕೇವಲ ಕ್ರೂರರಾಗಿ ವರ್ತಿಸಿದ್ದು ಕಾಣಿಸ್ತಿರ್ತದೆ. ಹಾಗಿರುವಾಗ ಇಂಥ ಯುದ್ಧಕಾಂಡದಲ್ಲಿ ಏನು ನಡೆದಿರಬಹುದು ಅನ್ನುವಂತಹ ಮಾತಿಗೆ ಆಚಾರ್ಯರು ಒಳಗಡೆಗೆ ಅನೇಕ ನಿರ್ಣಯಗಳನ್ನು, ರಹಸ್ಯಗಳನ್ನು ನಮಗೆ ತಿಳಿಸಿಕೊಡ್ತಾ ಬರ್ತಿದ್ದಾರೆ. ನಿನ್ನೆ ನಾವು ಆ ಯುದ್ಧಕಾಂಡದ ಕಥೆಯನ್ನು ಕೇಳುವಾಗ ಈ 8ನೇ ಅಧ್ಯಾಯದಲ್ಲಿ ಇನ್ನೊಂದು ಸ್ವಲ್ಪ ಶ್ಲೋಕ, ಪ್ರಾಯ ಇವತ್ತು ನಾಳೆ ಮುಗಿದರೆ ಯುದ್ಧಕಾಂಡದ ಕಥೆ ಮುಕ್ತಾಯವಾಗ್ತದೆ. ಅನಂತರದಲ್ಲಿ ಉತ್ತರಕಾಂಡದ ಕಥೆ ಪ್ರಾರಂಭವಾಗ್ತದೆ. 9ನೇ ಅಧ್ಯಾಯ ಮುಕ್ತಾಯವಾದರೆ ರಾಮಾಯಣ ನಿರ್ಣಯ ಮುಕ್ತಾಯವಾಗ್ತದೆ. 4ನೇ ಅಧ್ಯಾಯದಿಂದ 9ನೇ ಅಧ್ಯಾಯದವರೆಗೆ ಈ ಒಂದು 5 ಅಧ್ಯಾಯಗಳಲ್ಲಿ ರಾಮಾಯಣದ ನಿರ್ಣಯವನ್ನು ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಯುದ್ಧಕಾಂಡದ ನಿರ್ಣಯ ಬರ್ತಾ ಇದೆ. ನಿನ್ನೆ ಆ ಇಂದ್ರಜಿತ್ ಕಪಿಗಳೆಲ್ಲರಿಗೂ ಕೂಡ ಬಾಣ ಪ್ರಯೋಗ ಮಾಡಿದ್ದಾನೆ. ಆ ಬಾಣದಿಂದ ಕಪಿಗಳೆಲ್ಲರೂ ಕೂಡ ಗಾಯಗೊಂಡು ಎಲ್ಲೋ ಅಲ್ಲೋ ಇಲ್ಲೋ ಛಿದ್ರರಾಗಿ ಬಿದ್ದಿರುವಾಗ ಯಾರಿಗೂ ಮೇಲ್ಮೇಲೆ ಪ್ರಜ್ಞೆ ಇಲ್ಲ. ಜಾಂಬವಂತನನ್ನು ಹುಡುಕೊಂಡು ಹೋಗ್ತಾರೆ ವಿಭೀಷಣ ಮತ್ತು ಹನುಮಂತ. ಜಾಂಬುವಂತ ಔಷಧಿಗಳು ಎಲ್ಲಿವೆ ಅಂತ ಹೇಳ್ತಾನೆ. ಅಂತಹ ಒಂದು ಪರ್ವತ ಗಂಧಮಾದನ ಅಂತ ಮೇರು ಪರ್ವತದ ಸಮೀಪದಲ್ಲಿ ಇದ್ದದ್ದು. ಯೋಸೋ ಮೇರೋ ಸಮೀಪಸ್ಥಃ ಗಂಧಮಾದನ ಸಂಹಿತಃ. ಆ ಗಂಧಮಾದನ ಪರ್ವತದ ಬಳಿ ಹೋಗ್ತಾರೆ. ಔಷಧಿಗಳು ಹನುಮಂತ ಬಂದದ್ದನ್ನು ನೋಡಿ ಅಂತರ್ಹಿತಾಶ್ಚ ಔಷಧಯ, ಇವು ಬಂದ ನಮ್ಮನ್ನು ತಗೊಂಡು ಹೋಗ್ತಾನೆ ಅಂತ ತಿಳ್ಕೊಂಡು ಅಂತರ್ಧಾನಗೊಂಡುವಂತೆ, ಕಣ್ಮರೆಯಾದುವಂತೆ ಔಷಧಗಳೆಲ್ಲ. ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ. ಅಂದರೆ ಔಷಧಿಗಳಲ್ಲಿ ಚೈತನ್ಯ ಇದೆ, ತಿಳುವಳಿಕೆ ಇದೆ, ಯಾರ ಕೈಯಲ್ಲಿ ಸಿಗಬೇಕು ಸಿಗಬಾರದು ಅನ್ನುವಂತಹ ವಿವೇಕ ಇದೆ. ಆಗ ಹನುಮಂತ ದೇವರು ರಾಮದೇವರ ಸೇವೆ, ಸಾತ್ವಿಕರಾದ ಕಪಿಗಳ ಸೇವೆಗಾಗಿ ಒಯ್ಯುವ ಔಷಧ ಕೆಲಸ ಮಾಡೋದಿಲ್ವಾ ಅಂತ ಹೇಳಿ ಆ ಗಂಧಮಾದನ ಪರ್ವತವನ್ನೇ ಎತ್ತಿಕೊಂಡು ಬಂದ್ಬಿಡ್ತಾರೆ. ಸಂಜೀವಿನಿ ಔಷಧವು, ಮೃತ ಸಂಜೀವಿನಿ ಇತ್ಯಾದಿ ಔಷಧಗಳೆಲ್ಲ ಅದರಲ್ಲಿರುವಂತಹದ್ದು. ಅಂಥ ಔಷಧ ಸಹಿತವಾದ ಪರ್ವತವನ್ನು ತಂದದ್ದಕ್ಕೆ ಹನುಮಂತನಿಗೆ ಸಂಜೀವರಾಯ ಅಂತ ಹೆಸರು ಬಂತು. ಸಂಜೀವರಾಯ ಅಂತ ಬಂದದ್ದು ಎದಕ್ಕೆ? ಎಲ್ಲರನ್ನ ಬದುಕಿಸಿದ್ದಾರೆ, ಅದರಿಂದ ಸಂಜೀವರಾಯ ಅಂತ ಬಂತು. ಪರ್ವತ ತಂದ ಕೂಡಲೇ ಅದರ ಆ ಗಾಳಿಯ ಸ್ಪರ್ಶದಿಂದ ಎಲ್ಲರೂ ಎದ್ದು ಬಿಟ್ಟಿದ್ದಾರೆ. ಸಂತೋಷವಾಯಿತು. ಸಂತೋಷವಾದಾಗ ಎಲ್ಲರೂ ಸ್ತೋತ್ರ ಮಾಡುತ್ತಾರೆ. 158ನೇ ಶ್ಲೋಕ. ಅಪೂಜಯನ್ ಮಾರುತಿ ಮುಗ್ರ ಪೌರುಷಂ ರಘೂತ್ತಮೋಸ್ಯಾನುಜನಿಸ್ತಥಾ ಪರೇ ಪಪಾತ ಮೂರ್ಧ್ನಸ್ಯ ಚ ಪುಷ್ಪ ಸಂತತಿ ಪ್ರಮೋದಿತ ದೇವಮರೈ ವಿಸರ್ಜಿತ. ಸ್ವತಃ ರಾಮಚಂದ್ರ, ಲಕ್ಷ್ಮಣ, ಮೇಲೆ ಆಕಾಶದಲ್ಲಿ ನೆಲೆಸಿರುವಂತಹ ದೇವತೆಗಳು ಎಲ್ಲರೂ ಹನುಮಂತನ ಪ್ರಶಂಸೆಯನ್ನು ಮಾಡ್ತಾರೆ. ಮಾಡಿದ ಮೇಲೆ ಎಲ್ಲ ಕೆಲಸ ಆಯಿತು. ಕೆಲಸ ಆದ ಮೇಲೆ ಹನುಮಂತ ಏನು ಮಾಡ್ಬೇಕು ಇವಾಗ? ಮತ್ತೆ ಪರ್ವತ ತಗೊಂಡು ಹೋಗ್ಬೇಕಲ್ಲ. ಪರ್ವತ ತಂದಾಗ ಕೆಲಸ ಏನಾಗಿತ್ತು, ಆ ಕೆಲಸ ಮುಗಿದ ಮೇಲೂ ಮಾಡಬೇಕಲ್ಲ ಅಂತಂದರೆ ಇಲ್ಲಿಂದ ವೈದಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಸಮಯ ಹೋಗ್ತದೆ. ತರಬೇಕಾದ್ರೆ ತರಬೇಕು, ಹೋಗಬೇಕಾಗ್ತದೆ. ಇಡ್ಲಿಕ್ಕೇನು ಹೋಗುವ ಅವಶ್ಯಕತೆ ಇಲ್ಲ. ಕೆಲವರೆಲ್ಲ ಮನೆಯಲ್ಲಿ ಸಾಮಾನುಗಳನ್ನು ತಗೊಳ್ಳೋ ಕಾಲಕ್ಕೆ ಅಲ್ಲಿ ತನಕ ಹೋಗಿರ್ತಾರೆ, ಇಡೋ ಕಾಲಕ್ಕೆ ಎತ್ತು ಒಗೆದು ಬಿಟ್ಟಿರ್ತಾರಲ್ಲೇ. ಆ ಎತ್ತು ಒಗೆದ್ರು ಅಂದ್ರೆ ಅಲ್ಲೇ ಹೋಗಿ ಬಿದ್ದಿರ್ತಾವೆ ಬರೋಬ್ಬರಿ ಸಾಮಾನು. ಅವು ಉಳಿದವ್ರ ಮನ್ಯಾಗ ಅಷ್ಟು ಗೊತ್ತಾಗ್ಲಿಕ್ಕಿಲ್ರಿ. ಆಚಾರ ಮನ್ಯಾಗ ವಿಶೇಷ ಗೊತ್ತಾಗ್ತಿರ್ತಾವೆ. ಪಂಜಾ ಉಟ್ಕೊಳ್ಳೋ ಕಾಲಕ್ಕೆ ಒಂದು ಸ್ಟೈಲ್ ಹೋಗಿ ತೊಗೊಂಡಿರ್ತಾರೆ. ಮುಗಿದ ಮೇಲೆ ಸುಳ್ಳಿ ಸುತ್ತಿ ಹೋಗಿದ್ರೆ ಬರೋಬ್ಬರಿ ಹೋಗಿರ್ತಾವೆ. ಹಂಗೆ ಈ ಹನುಮಂತ ದೇವರು ಏನು ಮಾಡಿದರು ಅಂದರೆ 159ನೇ ಶ್ಲೋಕ. ಸದೇವ ಗಂಧರ್ವ ಮಹರ್ಷಿ ಸಪ್ತಮೈ ಅಭಿಷ್ಟುತೋ ರಾಮಕರೋಪಗೋಹಿತಃ ಪುನರ್ಗಿರಿಂ ತಂ ಶತಯೋಜನೋಚ್ಛಿತಂ ನ್ಯಪಾತಯತ್ ಸಂಸ್ಥಿತ ಏವ ತತ್ರ. ಆ ಹನುಮಂತ ದೇವರು ಕೇವಲ ಕಪಿಗಳಿಂದ ಸ್ತುತರಾದರು, ರಾಮನಿಂದ ಪ್ರಶಂಸೆಗೆ ಪಾತ್ರರಾದರು, ಲಕ್ಷ್ಮಣನಿಂದ ಸ್ತುತರಾದರು ಅಲ್ಲ.
ದೇವ ಗಂಧರ್ವ ಮಹರ್ಷಿ ಸತ್ತಮೈಹಿ, ಮಹಾ ಋಷಿಗಳಾಗಿರುವ ವಸಿಷ್ಠ ವಿಶ್ವಾಮಿತ್ರಾದಿಗಳು ಸ್ತೋತ್ರವನ್ನು ಮಾಡಿದ್ದಾರೆ. ರಾಮದೇವರಿಂದ ಆಲಿಂಗಿತನಾಗಿದ್ದಾನೆ. ಅಂತಹ ಹನುಮ ಶತಯೋಜನೋಚ್ಛಿತಂ 100 ಯೋಜನ ಎತ್ತರದಲ್ಲಿರುವಂತಹ ಪರ್ವತವನ್ನು ಇದ್ದಲ್ಲಿಂದಲೇ ಎತ್ತಿ ಒಗೆದರಂತೆ. ಎತ್ತಿ ಒಗೆದ್ರೆ ನೆಪಾತಯತ್ ಸಂಸ್ಥಿತ ಏವ ತತ್ರ, ಇಲ್ಲಿಂದ ಅಲ್ಲಿ ಒಗೆದಾಗ ಏನಾಯಿತು ಅಂತ ಕೇಳಿದ್ರೆ ಸಪೂರ್ವವನ್ ಮಾರುತಿ ಋಗ್ವೇಗ ಚೋದಿತೋ ನಿರಂತರ ಕ್ಲಿಷ್ಟ ತರೋತ್ರ ಚಾಭವತ ಪುನಶ್ಚ ಸರ್ವೇ ತರುಶೈಲಹಸ್ತ ರಣಾಯ ಚೋತ್ತಸ್ತು ರಲಂ ನದಂತಹ. ಇಲ್ಲಿಂದ ಅಲ್ಲಿ ಒಗೆದ್ರೆ ಪರ್ವತವನ್ನ ಕಿತ್ತುವಾಗ ಹೆಂಗಿತ್ತು ಹೊಳ್ಳಿ ಇಟ್ಟಾಗೂ ಹಂಗೆ ಇತ್ತಂತ. ಯಾವ್ಯಾವ ಕಡೆಯಿಂದ ಕಿತ್ಕೊಂಡು ಬಂದಿದ್ರಲ್ಲ ಅಲ್ಲಿ ಹೋಗಿ ಸೇರ್ಕೊಂಡ್ರೆ ಆ ಭಾಗ ಎಲ್ಲ ಕುಡ್ಕೊಂಡಿದ್ವಂತ. ಏನಾಗಿದ್ದಿಲ್ಲ, ಉಲ್ಟಾ ಬೀಳೋಣ, ತಲೆ ತಲೆಗಾಗಿ ಬೀಳೋಣ, ಸೊಟ್ಟು ಬೀಳೋಣ, ಹಂಗೆಲ್ಲ ಏನಾಗಿದ್ದಿಲ್ಲ, ಹೆಂಗಿತ್ತು ಹಂಗೆ ಇತ್ತಂತ. ಅದಕ್ಕೆ ಇದೇ ಘಟನೆಯನ್ನೇ ತ್ರಿವಿಕ್ರಮ ಪಂಡಿತಾಚಾರ್ಯರು ನಿತ್ಯ ವಾಯುದೇವರ ಸ್ತೋತ್ರವನ್ನು ಮಾಡುವ ವಾಯುಸ್ತುತಿಯಲ್ಲಿ ಸ್ಮರಣೆ ಮಾಡಲಿಕ್ಕೆ ಹೇಳ್ತಾರೆ. ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತಮತುಲಮತೆ ಯೋಜನಾನಾಂ ಸವುಚ್ಚಸ್ತಾವದ್ ವಿಸ್ತಾರವಾಂಶ್ಚಾಪ್ಯುಪಲಲವೈವ ವ್ಯಗ್ರಬುದ್ಧ್ಯಾ ತ್ವಯಾತಃ ಸ್ವಸ್ವಸ್ಥಾನಸ್ಥಿತಾತಿ ಸ್ಥಿರಶಕಲಶಿಲಾಜಾಲ ಸಂಶ್ಲೇಷಣಟ್ಟಚ್ಛೇದಾಂಕ ಪ್ರಾಗಿಮಾಭೂತ್ ಕಪಿವರವಪುಷಸ್ತೆ ನಮಃ ಕೌಶಲಾಯ. ಇದೇ ಘಟನೆಯನ್ನೇ ಹೇಳುವಂತಹ ಶ್ಲೋಕ. ವಾಯುದೇವರಿಗೆ ನಿತ್ಯದಲ್ಲಿ ಅಭಿಷೇಕ ಮಾಡುವಾಗ ಈ ಶ್ಲೋಕವನ್ನು ಹೇಳಬೇಕು. ಏನು ಮಹಿಮೆಯನ್ನು ಗುಣಗಾನ ಮಾಡ್ಲಿಕ್ಕತ್ತಾರೆ. ಕಪಿವರ ವಪುಷಃ ತೇ ನಮಃ ಕೌಶಲಾಯ. ಏನ್ ನಿಮ್ಮ ಕೌಶಲ್ಯ, ಏನ್ ನಿಮ್ಮ ಜಾಣತನ. ಇದನ್ನ ವಾಯುದೇವರಲ್ಲಿ ಇದ್ದದ್ದ ಜಾಣತನವನ್ನ ಕೌಶಲ್ಯವನ್ನ ಸ್ಮರಿಸಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿ ನಾವು ಒಂದು ಸ್ವಲ್ಪ ಈ ಸಂಸಾರದಲ್ಲಿ ಕುಶಲರು ಅಂತಾಗಬೇಕು. ಕುಶಲರಾಗೋದು ಅಂದ್ರೆ ಏನಾಗಬೇಕು, ಭಾಷಣೆ ಆಗ್ಬೇಕು ಅಂತ. ಭಾಷಣೆನೂ ಆಗ್ಲಿಕ್ಕೆ ಹೋಗಬಾರ್ದ್ರಿ, ಅದೊಂದು ದೊಡ್ಡ ಸಮಸ್ಯೆ ಅದ. ಭಾಷಣೆ ಆಗ್ಬಿಟ್ರೆ ಏನಾಗ್ತಾವ, ಅಲ್ಲಿಕ್ಕೆ ಒಂದು ಜೋಕ್ ಹೇಳ್ತಿರ್ತಾರೆ ನಮ್ಮಲ್ಲಿ. ಅವ ಮಾರ್ಕೆಟಿಗೆ ಹೋಗಿದ್ನಂತ. ಮಾರ್ಕೆಟಿಗೆ ಹೋದ್ಮೇಲೆ ಮೊದಲು ಇದನ್ನ ತೊಗೊಂಡಂತವ, ಟಮಾಟಿ ತೊಗೊಂಡಂತ, ಚೀಲದಾಗ ಟಮಾಟಿ ಹಾಕೊಂಡಿದ್ನಂತ. ಅದಾದ್ಮೇಲೆ ಬಗ್ಗೆ ಪಲ್ಯ ಮಾಡ್ಕೋತ ಕೂತಿದ್ದು, ಅಲ್ಲಿ ಕುಂಬಳಕಾಯಿ ತೊಗೊಳಕ್ಕೆ ಹೋದ್ನಂತ. ಕುಂಬಳಕಾಯಿ ಕೊಡೋ ಕಾಲಕ್ಕೆ ಹೇಳಿದಂತ, ನೀವು ಎಮ್ಮೆ ಮಾಡಿರಿ ಸಾಹೇಬ್ರ ಅಂತ ಕೇಳಿದಂತಕಿಗೆ ಅವಂಗ ಆಶ್ಚರ್ಯ ಆಯ್ತು. ನಾ ಎಮ್ಮೆ ಮಾಡಿದ್ದು ಈಕಿಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳಿದಂತ. ಅದಕ್ಕೆ ಹೇಳಿಲ್ಲಂತ, ಟಮಾಟಿ ಹಣ್ಣಿನ ಮೇಲೆ ಕುಂಬಳಕಾಯಿ ಇಡ್ಲಿಕತ್ತಿ ಅಂದಾಗ ಗೊತ್ತಾಯ್ತು ನೀ ಯಕ್ಷಣೆ ಇದ್ದಿ ಅಂತ ತಿಳ್ಕೊಂಡು ಅಂತ ಹೇಳಿದಂತ. ಅಂದ್ರೆ ಭಾಳ ಓದಿದ್ರು ಸಮಸ್ಯೆ ಅದ ರೀ, ಭಾಳ ಶಾಣೆ ಆದ್ರೆ ಹೆಂಗಾಗ್ತಿರ್ತಾವ. ಅದಕ್ಕೆ ಮತ್ತೆ ಕೌಶಲ್ಯ ಜಾಣತನ ಬರಬೇಕು ಅಂದ್ರೆ ಏನಾಗಬೇಕು ಅಂತಂದ್ರೆ ಕೃಷ್ಣ ಹೇಳ್ತಾನೆ, ಕೌಶಲ ಅಂತ ಯಾವುದಕ್ಕೆ ಕರಿಬೇಕು, ಯೋಗ ಕರ್ಮಸು ಕೌಶಲಂ. ಉಪಾಯ ಕರ್ಮವನ್ನು ಎಷ್ಟು ಜಾಣತನದಿಂದ ಮಾಡಬೇಕಲ್ಲ ಅದಕ್ಕೆ ಕೌಶಲ್ಯ, ಯೋಗ, ಜಾಣತನ ಅಂತ ಕರೀತಾರೆ. ಒಂದು ಕೆಲಸ ಮಾಡಬೇಕಾದಾಗ ಎಷ್ಟು ವ್ಯವಸ್ಥಿತವಾಗಿ ಮಾಡಬೇಕು, ಎಷ್ಟು ಬಲ ವಿನಿಯೋಗ ಮಾಡಬೇಕು, ಎಷ್ಟು ಸಮಯ ವಿನಿಯೋಗ ಮಾಡಬೇಕು, ಎಷ್ಟು ಹಣ ವ್ಯಯ ಮಾಡಬೇಕು, ಇವೆಲ್ಲ ಒಂದು ಲೆಕ್ಕ ಇರಬೇಕು. ಒಟ್ಟೊಂದು ಕಾರ್ಯಕ್ರಮ ಮಾಡೀವಿ ಅಂತ ಅಂದಾಜುಂದ ಖರ್ಚು ಮಾಡಿ ಮುಗಿದ ಮೇಲೆ ಅಯ್ಯೋ ಇಷ್ಟು ಖರ್ಚು ಮಾಡಿಬಿಟ್ಟೆ ಅಂತ ಅದು ಕೊಡೋದಲ್ಲ. ಮೊದಲೇ ಅದಕ್ಕೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ಬೇಕು. ಅದಕ್ಕೆ ತೇ ನಮಃ ಕೌಶಲಾಯ. ಏನು ನಿಮ್ಮ ಜಾಣತನ ಎಲ್ಲ ಆದರು ಅಲ್ರಿ, ಇದ್ರೊಳಗೆ ಏನು ಜಾಣತನ ಬಂತು ಪ್ರಶ್ನೆ ನಮ್ದೆಲ್ಲ. ನಾವು ಹಿಂಗೆ ಅಡ್ಡ ತಿಂಡಿ ಪ್ರಶ್ನೆ ಕೇಳಿದಾಗಲೇ ಸಮಾಧಾನ ಆಗೋದಿಲ್ಲ ನಮಗೆ. ಹಂಗೆ ಸುರಕ್ಷಿತ ಹೇಳಿದ್ದನ್ನು ಅಷ್ಟು ಕೇಳಿ ಕೈ ಮುಗಿದು ಹೋಗೋ ಪೈಕಿ ಅಲ್ಲೇ ಇಲ್ಲ ನಾವು. ಅಲ್ರಿ ಅಲ್ಲಿಂದ ಪರ್ವತ ತಗೊಂಡು ಬರೋ ಕಾಲಕ್ಕೆ ಹಾರಿದ್ರು, ತರಬೇಕಾದ ಅನಿವಾರ್ಯತೆ ಅದ ಸರಿ ಅದ. ತಿರುಗಿ ಒಗದಾಗ ಹೋಗಿ ಯಾವ ಜಾಗದಿಂದ ಕಿತ್ತಿದ್ರು ಅದೇ ಜಾಗದಲ್ಲಿ ಹೋಗಿ ಕುತ್ಕೊಳ್ತು ಅಂದ್ರೆ ಹೌದು, ಅದೊಂದು ಬುದ್ಧಿವಂತಿಕೆ ಇದೆ ಅಂತ ಇಟ್ಕೊಳ್ರಿ. ಇಷ್ಟು ಯಾಕೆ ಮಾಡಬೇಕಾಗಿತ್ತು, ಹೋಗಿ ಇಡ್ಲಿಕ್ಕೆ ಬರ್ತಿದ್ದಿಲ್ಲೇನು ಅಂದ್ರೆ ವ್ಯಗ್ರಬುದ್ಧಿಯ ತ್ವಯಾತಃ. ವಿ ಅಗ್ರಬುದ್ಧಿ. ಏನ್ ವಿ ಅಗ್ರಬುದ್ಧಿ? ವಿಷ್ಣುವಿನಲ್ಲಿ ಅಗ್ರಬುದ್ಧಿ. ಎರಡು ಕೆಲಸವ ಈಗ. ಯಾವ ಕೆಲಸ? ಒಂದು ಪರ್ವತ ಇಟ್ಟು ಬರೋ ಕೆಲಸದ, ಇನ್ನೊಂದು ರಾಮನ್ ಸೇವಾ ಮಾಡೋ ಕೆಲಸದ. ಇಷ್ಟೊತ್ತು ಯುದ್ಧ ನಿಂತಿತ್ತು. ಯಾಕ? ಯಾವ ಕಪಿಗಳು ಇದ್ದಿದ್ದಿಲ್ಲ. ಇನ್ನು ಮುಂದಿನ ಕ್ಷಣಕ್ಕೆ ಯುದ್ಧ ಪ್ರಾರಂಭ ಆಗ್ತದೆ. ಹನುಮಂತ ದೇವರು ಒಂದು ಕ್ಷಣ ಆ ಕಡೆಗೆ ಹೋದ್ರು, ಆ ಒಂದು ಕ್ಷಣವೂ ರಾಮನ ಸೇವೆ ಇಲ್ಲದೆ ಹೋಗುತ್ತದೆ. ಅದಕ್ಕೆ ಫಸ್ಟ್ ಯಾವುದು? ರಾಮನ ಸೇವಾನೋ ಗುಡ್ಡ ಇಡೋದು ಅಂದ್ರೆ ರಾಮನ ಸೇವೆಯೇ ಮೊದಲಾದದ್ದರಿಂದ ಇಲ್ಲಿ ರಾಮನ ಸೇವಾ ಮಾಡ್ಲಿಕ್ಕೆ ನಿಂತಾಗ ಇದು ಪರ್ವತವನ್ನಲ್ಲಿ ಹಾಕ್ಲಿಕ್ಕೆ ಬರ್ತದ ಅಂತಿದ್ರೆ ಯಾಕೆ ಹೋಗಿ ಹಾಕಬೇಕು, ಇಲ್ಲಿಂದಲೇ ಒಗೆದು ಬಿಟ್ರಾಯಿತು ಅಂತ ಹಾಕಿದ್ದಾರೆ. ಆದ್ದರಿಂದ ತೇ ನಮಃ ಕೌಶಲಾಯ. ನಮಗ ಆರಿಸ್ಕೊಳ್ಳಿಕ್ಕೆ ಎರಡು ಬಂದಿರ್ತಾವೆ ಜೀವನದೊಳಗೆ. ಏನು ಆರಿಸ್ಕೊಳ್ಳೋದು? ಒಂದು ನಮ್ಮ ವೈಯಕ್ತಿಕ ಕೆಲಸಗಳು, ಇನ್ನೊಂದು ಭಗವತ್ ಸೇವಾ.
ಎರಡೂ ಮಾಡ್ಲಿಕ್ಕೆ ಬರೋ ಕಾಲದಲ್ಲಿ ಯಾವುದನ್ನು ಮೊದಲು ಮಾಡಬೇಕು ಅಂತಿದ್ದಾಗ ಭಗವತ್ ಸೇವೆಯನ್ನು ಮೊದಲು ಮಾಡಬೇಕು, ವೈಯಕ್ತಿಕ ಕಾರ್ಯಗಳನ್ನು ಆಮೇಲೆ ಮಾಡಬೇಕು. ಒಂದೊಮ್ಮೆ ವೈಯಕ್ತಿಕ ಕಾರ್ಯವೂ ಭಗವತ್ ಕಾರ್ಯವೂ ಎರಡೂ ಏಕಕಾಲಕ್ಕಾಗ್ತಿದ್ರೆ ಆಗ ದೋಷ ಇಲ್ಲ, ಅವಶ್ಯವಾಗಿ ಮಾಡಬಹುದು. ಹಾಗಾಗದೇ ಇದ್ರೆ ವೈಯಕ್ತಿಕ ಕಾರ್ಯವನ್ನು ಅನಂತರ ಸ್ಥಾನದಲ್ಲೂ ಭಗವತ್ ಕಾರ್ಯವನ್ನು ಪ್ರಾರಂಭದ ಸ್ಥಾನದಲ್ಲೂ ಇಡಬೇಕು. ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತಮತುಲಮತೆ ಯೋಜನಾನಾಂ ಸಮುಚ್ಚಸ್ತಾವದ್ವಿಸ್ತಾರವಂಶ್ಚ ವಿಪುಲಲಮೈವ ವ್ಯಗ್ರಬುದ್ಧ್ಯಾತ್ಮಯಾತಃ. ಸಣ್ಣ ಕಲ್ಲಿತ್ತಂತ, ದೊಡ್ಡ ಪರ್ವತ ಅಲ್ಲದು. ಅವ್ರ ಕೈಯಾಗ ಹಿಂಗಿತ್ತು ಅಂದ್ರೆ ನದಿ ದಂಡಿ ಮೇಲೆ ಈ ಹುಡುಗರು ಆಟ ಆಡೋ ಕಾಲಕ್ಕೆ ಒಂದು ಕಲ್ಲು ತೊಗೊಂಡು ಹೋಗೋದು ನೀರಿನ್ಯಾಗ ಎರಡು ಕಡೆ ಜಿಗಿದು ಹೋಗಿ ಮುಳುಗು ಹಂಗೆ ಆಟ ಆಡ್ತಿರ್ತಾರಲ್ಲ, ಅಷ್ಟು ಸಣ್ಣ ಕಲ್ಲಿನಂತೆ ಎತ್ತಿ ಬಿಸಾಡಿದ್ದಾರೆ. ಅದಕ್ಕೆ ಅಲ್ಲಿ ಹೋಯಿತು. ಸ್ವಸ್ವಸ್ಥಾನ್ ನಸ್ತಿತಾತ ಸ್ಥಿರ ಶಕಲಶಿಲಾ ಜಾಲ ಸಂಶ್ಲೇಷ ನಟ್ಟ ಛೇದಾಂಕ ಪ್ರಾಗಿವಾಭೂತ್. ಕಿತ್ತಿದ್ರೆ ಅಂಟಿಕೊಂಡಾಗ ಎಲ್ಲಿ ಕಿತ್ತಿದ್ದು ಅಂತ ಕೂಡ ಗೊತ್ತಾಗಿರ್ಲಿಲ್ಲವಂತೆ, ಅಷ್ಟು ಚೆಂದಾಗಿ ಕೂಡಿಸಿದ್ರು ಅಂತ ಹೇಳಿದರು. ಇದಿಷ್ಟು 160ನೇ ಪದ್ಯದ ಕಥೆಯನ್ನು ಹೇಳಿ ಮುಂದೆ 161ನೇ ಪದ್ಯದಲ್ಲಿ ಭೀತನಾದ ಇಂದ್ರಜಿತ್, ಅವನಿಗೆ ಭಯ ಶುರುವಾಯ್ತು. ಮತ್ತೆ ಏನಾಯಿತು? ಪುನಶ್ಚ ತಾನ್ ಪ್ರೇಕ್ಷ್ಯ ಸಮುತ್ಥಿತಾನ್ ಕಪೀನ್ ಭಯಂ ಮಹಚ್ಚಕ್ರಜಿತಂ ವಿವೇಶ ಸಪೂರ್ವವದ್ ಹವ್ಯವಹೇ ಸಮರ್ಚ ಶಿವಂ ತಥಾ ದರ್ಶನಮೇವ ಜಗ್ಮಿಮಾನ್. ಮತ್ತೊಂದು ಬಾರಿ, ಇದು ಮೂರನೇ ಬಾರಿ ಮತ್ತೆ ಅಗ್ನಿಯಲ್ಲಿ ಶಿವನನ್ನ ಆರಾಧಿಸಿ ಹೊರಟ. ಅಂದ್ರೆ ಈ ದೈತ್ಯರೆಲ್ಲರೂ ಕೂಡ ಅಗ್ನಿಯನ್ನ, ರುದ್ರದೇವರನ್ನ, ಬ್ರಹ್ಮದೇವರನ್ನ ನಂಬಿಕೊಂಡಿದ್ದಾರೆ. ಅವರ ಮೇಲಿನ ವಿಶ್ವಾಸದಿಂದ ನಾವು ಎಂತಹ ಯುದ್ಧವನ್ನು ಗೆಲ್ಲಬಲ್ಲೆವು ಅಂತ ಭಾವಿಸಿದ್ದಾರೆ. ಆದರೆ ರಾಮಚಂದ್ರ ಅವರೆಲ್ಲರಿಗಿಂತಲೂ ಮೇಲಿರುವ ಸ್ವಾಮಿ ಅಂತನ್ನುವುದನ್ನು ಮರ್ತಿದ್ದಾರೆ. ಇದಕ್ಕಾಗಿಯೇ ಪ್ರತಿ ಬಾರಿ ಪರಾಜಯ, ದೇವರ ಸಾಮರ್ಥ್ಯವನ್ನ ಮರೆತದ್ದಕ್ಕೆ ಪ್ರತಿ ಬಾರಿ ಪರಾಜಯವನ್ನು ಅನುಭವಿಸ್ತಾ ಇದ್ದಾರೆ. ಹೇಳಿ ಪುನಶ್ಚತಾನ್, ಮತ್ತೆ ಪ್ರೇಕ್ಷ ಸಮುತ್ಥಿತಾನ್ ಕಪೀನ್, ಮತ್ತೆ ಎದ್ದು ನಿಂತಿರುವ ಕಪಿಗಳನ್ನು ಕಂಡು ಭಯಂ ಮಹತ್ ಶಕ್ರಜಿತಂ ವಿವೇಶ, ಭಾರೀ ಭಯ ಬಂತಂತೆ. ಪೂರ್ವವತ್, ಮೊದಲಿನಂತೆ ಹವ್ಯವಹೇ ಸಮರ್ಚ ಶಿವಂ, ಮೊದಲಿನಂತೆ ಅಗ್ನಿಯಲ್ಲಿ ಹೋಮಿಸಿ ಶಿವನನ್ನು ಪೂಜೆ ಮಾಡಿ ಅದರ್ಶನಮೇವ ಜಗ್ಮಿಮಾನ್, ಕಣ್ಣಿಗೆ ಕಾಣದೇ ಇದ್ದಂತೆ ಮತ್ತೆ ಅದರ್ಶನಾಗಿ ಹೋಗಿದ್ದಾನೆ. ವರಾಶ್ರಯೇಣಾಜಗಿರೀಶಯೋಸ್ತಥಾ ಪುನರ್ಮಹಾಸ್ತ್ರೈಃ ಸ ಬಬಂಧತಾನ್ ಕಪೀನ್ ಅತಾಹ ರಾಮಸ್ಯ ಮನೋನುಸಾರತಃ ಪುರಾಸ್ತ್ರಮೇವಾನುಸರನ್ ಸ ಲಕ್ಷ್ಮಣಃ. ಅಜಗಿರೀಶಯೋ, ಬ್ರಹ್ಮದೇವರ ರುದ್ರದೇವರ ವರವನ್ನು ಅವಲಂಬಿಸಿಕೊಂಡ ಈ ಇಂದ್ರಜಿತ ಮತ್ತೆ ಮಹಾ ಅಸ್ತ್ರಗಳಿಂದ ಆ ಕಪಿಗಳನ್ನೆಲ್ಲ ಕಟ್ಟಿ ಹಾಕಿದ್ದಾನಂತೆ. ಮೂರನೇ ಬಾರಿ ಇದು ಕೆಲಸ ಮಾಡೋದು, ಕಟ್ಟಿ ಹಾಕಿದ್ದಾನೆ. ಅಥ ಅನಂತರದಲ್ಲಿ ರಾಮಸ್ಯ ಮನೋನುಸಾರತಃ, ರಾಮದೇವರ ಅಭಿಪ್ರಾಯವನ್ನು ತಿಳಿದ ಲಕ್ಷ್ಮಣ ಹೀಗೆ ಆ ಅಸ್ತ್ರಕ್ಕೆ ಬಂಧಿತನಾದಂತೆ ತೋರಿಸಿಕೊಂಡು ರಾಮನಿಗೆ ಹೇಳಿದ್ನಂತೆ. ಏನು ಹೇಳಿದ? ಅಣ್ಣ, ಇವನು ಪ್ರತಿ ಬಾರಿ ಬರೋದು, ಇದೇ ಕೆಲಸ ಮಾಡೋದು, ಮತ್ತೆ ಕಳಿಸೋದು, ಮತ್ತಿದೇ ಕೆಲಸ ಮಾಡೋಕ್ಕಿಂತ ಪಿತಾಮಹಾಸ್ತ್ರೇಣ ನಿಹನ್ವಿ ದುರ್ಮತಿಂ ತವಾಜ್ಞೆಯ ಶಕ್ರಜಿತಂ ಸ ಬಾಂಧವಂ. ಒಂದು ಮಾತು ನೀನು ಹೂವನ್ನು, ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿಬಿಡ್ತೇವೆ. ಒಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದರೆ ಕೇವಲ ಇಂದ್ರಜಿತ್ ಅಲ್ಲ, ಇಂದ್ರಜಿತನ ಸಂಬಂಧಿಕರು, ಅವರ ಊರು, ಅವರ ಮನೆಗಳು ಎಲ್ಲವೂ ನಾಶವಾಗಿ ಹೋಗ್ತದೆ. ಅದಕ್ಕೆ ಬ್ರಹ್ಮಾಸ್ತ್ರ ಅಂತ ಕರೆಯೋದು. ಅದು ಇಷ್ಟು ಭಯಾನಕ ಇದೆ ಬ್ರಹ್ಮಾಸ್ತ್ರ ಅಂತಂದ್ರೆ, ಇದೇ ಮಹಾಭಾರತ ತಾತ್ಪರ್ಯ ನಿರ್ಣಯದ ಕೊನೆ ಅಧ್ಯಾಯಗಳಲ್ಲಿ ಯಾವಾಗ ಕೌರವ ಪಾಂಡವರ ಯುದ್ಧ ನಡೀತಾ ಇರ್ತದಲ್ಲ, ಆಗ ಅಶ್ವತ್ಥಾಮಾಚಾರ್ಯ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದರು ಅನ್ನುವಾಗ ಶ್ರೀಮದ್ ಆಚಾರ್ಯರು ಆ ಬ್ರಹ್ಮಾಸ್ತ್ರದ ವಿವರಣೆಯನ್ನು ಕೊಡುತ್ತಾರೆ. ಬ್ರಹ್ಮಾಸ್ತ್ರ ಅಂದ್ರೆ ಏನು? ಏನೋ ಬ್ರಹ್ಮ ಬಂದು ಕೂತಿರುವ ಅಸ್ತ್ರ, ಬ್ರಹ್ಮ ಬಿಟ್ಟ ಅಸ್ತ್ರ ಯಾವುದಲ್ಲ. ಬ್ರಹ್ಮಾಸ್ತ್ರ ಅಂದ್ರೆ ಗಾಯತ್ರಿ ಮಂತ್ರದಿಂದ ಸಿದ್ಧ ಪಡೆದುಕೊಂಡ ಅಸ್ತ್ರ. ನೀವು ಗಾಯತ್ರಿ ಮಂತ್ರವನ್ನು ಜಪ ಮಾಡುತ್ತಿದ್ದೀರಿ ಅಂತಂದ್ರೆ ಅದನ್ನು ಸಿದ್ಧಿ ಮಾಡಿಕೊಂಡ್ರೆ, ಹೆಂಗೆ ಸಿದ್ಧಿ ಮಾಡ್ಕೋಬೇಕು ಅದನ್ನು ಹೇಳೇ ಇಲ್ಲ. ಯಾರು ಸಿದ್ಧಿ ಮಾಡ್ಕೊಳ್ಳಿಕ್ಕೆ, ನಮ್ಮ ಜಪ ಮಾಡ್ಲಿಕ್ಕೆ ಹೇಳ್ಯಾರ. ಎಷ್ಟು? ಬೆಳಗ್ಗೆ 1 8 9 10 10 ಹೋದ್ರು, ಸಂಜೆಗೆ 1 7 8 7 10, ಬೆಳಿಗ್ಗೆ 10 ಸಂಜೆಗೆ 10 ಮಾಡಿಬಿಟ್ರೆ, ಸಂಜೆ ಸಂಧ್ಯಾವನೆ ಮಾಡ್ತಿದ್ರೆ ಅವತ್ತು ಬೆಳಿಗ್ಗೆ ಒಮ್ಮೆ ಮಾಡಿ ಕೈ ಮುಗಿತಿದ್ವಿ ಅಂದ್ರೆ ಆವಾಗ ಎಲ್ಲ 10 ಬಂದ್ಬಿಟ್ಟು ಮುಗಿದೋತು. 10ರೊಳಗೆ ಎಲ್ಲ 10 ಮುಗಿದೋತು ಅಂದ್ರೆ ಸರ್ವತ್ರ ಹಾಗೆ ಮಾಡಬಾರದು. ಗಾಯತ್ರಿ ಜಪ ಮಾಡುವಾಗ ಸಹಸ್ರ ಪರಮಾಂ ದೇವೀಂ ಶತಮಧ್ಯಾಂ ದಶಾವರಾಂ, 1000 ಗಾಯತ್ರಿ ಜಪ ಮಾಡೋದು ಉತ್ತಮ ಪಕ್ಷ, 100 ಮಾಡೋದು ಮಧ್ಯಮ ಪಕ್ಷ, 10 ಮಾಡೋದು ಅಧಮ ಪಕ್ಷ. ನಾವು 10 ಮಾಡ್ಕೋತಿದ್ರೆ ಎಂದು ಗಾಯತ್ರಿ ಮಂತ್ರ ಸಿದ್ಧ ಆಗ್ಬೇಕ್ರಿ, ಅದು ಸಿದ್ಧ ಆಗುವುದಿಲ್ಲ, ನಮಗೆ ಫಲವೂ ಕೊಡೋದಿಲ್ಲ.
ಪ್ರತ್ಯಕ್ಷರಂ ಲಕ್ಷ ಹೇಳ್ಯಾರ. ಎಷ್ಟು ಸಿದ್ಧಿಗೆ ಏನು ಹೇಳ್ಯಾರ? ಪ್ರತಿ ಅಕ್ಷರಗಳು ಲಕ್ಷ ಆಗಬೇಕಂದ್ರೆ 24 ಲಕ್ಷ ಆಗಬೇಕು. ನೀವು 24 ಲಕ್ಷ ಗಾಯತ್ರಿ ಜಪ ಮಾಡಿದರೆ ಅದು ಈ ಕಲಿಯುಗದಲ್ಲಿ ಸ್ವಲ್ಪ ಏನೋ ಒಂಚೂರು ನಮಗೆ ತಕ್ಕ ಮಟ್ಟಿಗೆ ಒಂದು ಸಿದ್ಧಿ ಸಿಗುತ್ತದೆ. 24 ಲಕ್ಷ ಮಾಡ್ಲಿಕ್ಕೆ ಮೊದಲು ಕೂಡ್ಬೇಕ್ರಿ, ಚಂದಾಗಿ ಊರಿ ಕೂಡ್ಬೇಕಾಗ್ತದೆ. ಸುಮ್ಮ ಅಲ್ಲಿ ಅಡ್ಡಾಡ್ಕೋತ್ ಮಾಡಿದ್ರೆ ಏನು ಜಪ ಆಗೋದಿಲ್ಲ, ಪಾಪ ಆಗೋದಿಲ್ಲ. ಅದಕ್ಕೆ ಜಪ ಮಾಡಿದಾಗ ಸಿದ್ಧಿ ಆಗ್ತದೆ. ಅಂತಹ ಸಿದ್ಧಿಗೊಂಡ ಮಂತ್ರಗಳಿಂದಲೇ ಆಯುಧಗಳನ್ನು ಬಿಡಬಹುದು. ಯಾವುದಾದ್ರೂ ಬಾಣಕ್ಕೆ ಅಭಿಮಂತ್ರಿಸಿ ಬಿಡಬಹುದು. ಲಕ್ಷ್ಮಣ ಅಂತಾನೆ, ಇನ್ನೂ ನಾನು ಅದರಲ್ಲಿ ಬೇರೆ ಅಂಶಗಳು ಇವೆ, ಸಾಮಾನ್ಯ ಅಭಿಪ್ರಾಯ ಹೇಳಿದ್ದದ. ಲಕ್ಷ್ಮಣ ಅಂತಾನೆ, ಅಣ್ಣ ನೀವೊಂದು ಆಜ್ಞಾ ಕೊಡು, ಕೊಟ್ಟಿ ಅಂದ್ರೆ ಬ್ರಹ್ಮಾಸ್ತ್ರ ಬಿಟ್ಬಿಡ್ತೀನಿ. ಪಿತಾಮಹಾಸ್ತ್ರೇಣ ನಿಹನ್ಮಿ ದುರ್ಮತಿಂ ತಮಾಜ್ಞೆಯ ಶಕ್ರಜಿತಂ ಸಬಾಂಧವಂ. ಬಂಧುಗಳಿಂದ ಸಹಿತನಾದವನನ್ನು ಸಂಹಾರ ಮಾಡಿದೆ ಅಂತಂದಾಗ ರಾಮ ಅಂತ, ಏನು ಯಾರ ಮೇಲೆ ಬಿಡ್ತಿದ್ದಿ ಬಾಣ? ಹೇಡಿಯ ಮೇಲೆ ಬ್ರಹ್ಮಾಸ್ತ್ರ ಬಿಡೋದ ಎಲ್ಲಾದ್ರು? ಏನಣ್ಣ ಹಂಗಂತಿ? ಅವೇನು ಹೇಡಿ ಇದ್ದಾನ, ಯುದ್ಧಕ್ಕೆ ಬಂದು ನಿಂತಾನ, ಅವನನ್ನು ನೀನು ಹೇಡಿ ದುರ್ಬಲ ಅಂತಂತೀಯಲ್ಲ ಅಂದರೆ, ಭಯಾದ ಅದೃಶ್ಯೇನ ವಿಯೋಕ್ತು ಮರಘಸಿ. ಅದೃಶ್ಯನಾಗಿ ಯುದ್ಧ ಮಾಡ್ತಾನೆ ಎಂದಾಗಲೇ ಅರ್ಥ ಮಾಡಿಕೋ ಅವ ಎಷ್ಟು ಹೇಡಿ ಇದ್ದಾನ ಅಂತ ತಿಳ್ಕೊಂಡು. ಅವ ಸಮರ್ಥನಾಗಿದ್ರೆ, ವೀರನಾಗಿದ್ರೆ ಮುಖಾಮುಖಿಯಾಗಿ ಯುದ್ಧ ಮಾಡ್ತಿದ್ದ. ಅವ ಎದುರಿಗೆ ಬಂದು ನಿಂತು ಯುದ್ಧ ಮಾಡ್ತಿಲ್ಲ. ಈಗ ಅವ ಏನ್ ಮಾಡ್ಲಿಕ್ಕತ್ತಾನ? ಕಣ್ಣಿಗೆ ಕಾಣದೇ ಇದ್ದಂತೆ ನಿಂತು ಯುದ್ಧ ಮಾಡ್ತಾನೆ. ಅದರ ಅರ್ಥ ಏನು ಅಂದ್ರೆ ಅವನಿಗೆ ಪ್ರಾಣ ಭಯ ಅದ. ಎಲ್ಲಿ ಆ ಕಂಡ ಸತ್ತು ಹೋಗ್ಬಿಡ್ತೀನೋ, ಬಾಣ ಬಿಟ್ಬಿಡ್ತಾರೋ ಅಂತ ತಿಳ್ಕೊಂಡು ಅಂತಹ ಹೇಡಿಯ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸುವುದು ನಮಗೆ ಅದು ಯೋಗ್ಯವಲ್ಲದ ಕೆಲಸ. ನಾವು ಮಾಡಬಾರ್ದ ಕೆಲಸವನ್ನ. ಒಂದು ಕೆಲಸ ಮಾಡ್ತೀನಿ, ನಿನಗೆ ತಡ್ಕೊಳಿಕ್ಕಾಗಲ್ತೇನೋ ಹೇಳು ರಾಮ ಅಂತ ಲಕ್ಷ್ಮಣಿಗೆ. ನಸೋಡು ಮೀಶೋಸಿ ಯದಿ ತ್ವಯೇತತ್ ಅಸ್ತ್ರಂ ತದಾಹಂ ಶರಮಾತ್ರಕೇಣ ಅದಶ್ಯಮಪ್ಯಾಸು ನಿಹನ್ನಿ ಸಂತಂ ರಸಾತಲೆ ತಾಪಿ ಸತ್ಯಲೋಕೆ. ಎಲ್ಲ ಕಪಿಗಳು ಲಕ್ಷ್ಮಣ ಅವನ ಅಸ್ತ್ರದಿಂದ ಬಂಧಿತರಾದಾಗ ಲಕ್ಷ್ಮಣ ಬ್ರಹ್ಮಾಸ್ತ್ರ ಬಿಡ್ತೀನಿ ಅಂತಂದಾಗ ಬೇಡ ಅಂತ ಹೇಳಿದ. ರಾಮ ಅಂತಾನೆ, ಆ ಅಸ್ತ್ರದ ತಾಪ ನಿನ್ನ ಕಡೆಯಿಂದ ತಡ್ಕೊಳ್ಳಿಕ್ಕಾಗದೇ ಇದ್ರೆ, ನಿನಗೆ ಅದನ್ನು ಸಹನ ಮಾಡಿಕೊಳ್ಳಿಕ್ಕಾಗಲ್ತು ರಾಮ ಅಂತ ನೀ ಒಂದು ಮಾತು ಹೇಳು, ನಾನು ಒಂದೇ ಒಂದು ಬಾಣದಿಂದ ಅವ ಎಲ್ಲೇ ಅದೃಶ್ಯನಾಗಿರಲಿ, ರಸಾತಳಕ್ಕೆ ಹೋಗಿರಲಿ, ಸತ್ಯಲೋಕಕ್ಕೆ ಹೋಗಿರಲಿ. ಸತ್ಯಲೋಕ ಬ್ರಹ್ಮದೇವರ ಮನೆ, ರಸಾತಳ ಬಲಿಚಕ್ರವರ್ತಿಯ ಮನೆ ಕೆಳಗಡೆಗೆ ಎಲ್ಲೇ ಹೋಗಿದ್ರೂ ಕೂಡ ಒಂದೇ ಬಾಣದಿಂದ ಅವನನ್ನು ಸಂಹಾರ ಮಾಡ್ತೇನೆ, ನೀ ಹೇಳು, ನೀನು ತಡ್ಕೊಳ್ಳಿಕ್ಕಾಗಲ್ಲ ಅಂತ ಹೇಳಿದ್ರು. ಈಗ ಇದಿಷ್ಟು ಅನುವಾದ, ಕಥಾಭಾಗ ಅನುವಾದ ಆಯಿತು. ಶ್ರೀಮದಾಚಾರ್ಯ ಕೊಡುವ ನಿರ್ಣಯ ಏನ್ ನಿರ್ಣಯ? ಹೌದು, ಈಗ ರಾಮಚಂದ್ರ ಬಾಣ ಬಿಡ್ತೀನಿ ಅಂತಂದ, ಮೊದಲಿಗೆ 2 ಪ್ರಸಂಗದಲ್ಲೂ ಇದೇ ಕೆಲಸ ಮಾಡ್ಲಿಕ್ಕೆ ಬರ್ತಿತ್ತಲ್ಲ ರಾಮನಿಗೆ. ಕಪಿಗಳಿಗೆಲ್ಲ ಹಾವುಗಳು ಕಟ್ಟಿ ಹಾಕಿದಾಗಲೂ ರಾಮ ಬಾಣ ಬಿಡ್ಲಿಕ್ಕೆ ಬರ್ತಿತ್ತು. ಸಂಜೀವಿನಿ ಹನುಮಂತ ತರೋಕ್ಕಿಂತ ಮೊದಲು ಕಟ್ಟಿ ಬಾಣ ಬಿಡ್ಲಿಕ್ಕೆ ಬರ್ತಿತ್ತು. ಈ 3ನೇ ಪ್ರಸಂಗದಲ್ಲಿ ಯಾಕೆ ಬಿಟ್ಟ? ಬಾಣ ಬಿಡ್ತೀನಿ ಅಂತ ಯಾಕೆ ಅಂದ? ಮಾತು ಯಾಕೆ ಅಂದ? ಅದಕ್ಕೆ ಆಚಾರ್ಯರು ನಿರ್ಣಯ ಕೊಡ್ತಾರೆ. ನೋಡಿ, ಇದಿಷ್ಟು ವಿಚಾರ ಏನು? ಇತಿಸ್ಮವೀಂದ್ರಸ್ಯ ಹನುಮತಶ್ಚ ಬಲ ಪ್ರಕಾಶಾಯ ಪುರ ಪ್ರಭು ಸ್ವಯಂ ಸಮ್ಮಾನಯಿತ್ವಾಸ್ತ್ರಮುಷ್ಯ ರಾಮೋ ದುರಂತ ಶಕ್ತಿ ಶರಮಾದದೇತ. ರಾಮ ಈ ಮೊದಲು ಕೂಡ ಒಂದೇ ಒಂದು ಬಾಣ ಪ್ರಯೋಗದಿಂದ ಕಪಿಗಳಿಗೆ ಬಂದ ಆಪತ್ತನ್ನ ಪರಿಹಾರ ಮಾಡಲಿಕ್ಕೆ ಸಮರ್ಥನಾಗಿದ್ದ. ಏನೇನು ಅವಿಶ್ವಾಸ ಬೇಡ. ರಾಮಚಂದ್ರ 3ನೇ ಬಾರಿಗೆ ಕೈಯಲ್ಲಿ ಬಾಣ ಎತ್ತಿದ್ದಾನೆ ಎನ್ನುವುದಕ್ಕೆ ಹಿಂದೆ ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ ಕೇಳುವಂತಹ ಓ ಮಹಾಜನರೇ, ಅರ್ಥ ಮಾಡಿಕೊಳ್ಳಿರಿ. ಭಗವಂತನ ಭಕ್ತರ ಸಾಮರ್ಥ್ಯಕ್ಕೆ, ಪ್ರಕಾಶಕ್ಕೆ ಒಂದು ಅವಕಾಶ ಬೇಕಲ್ಲ. ಗರುಡ ದೇವರ ಸಾಮರ್ಥ್ಯ ಎಷ್ಟದ ಅದು ಒಂದು ತೋರಿಸ್ಬೇಕೋ ಇಲ್ಲೋ, ಎಲ್ಲೋ ಒಂದು ಕಡೆಗೆ. ಹನುಮಂತ ದೇವರ ಸಾಮರ್ಥ್ಯ ಎಷ್ಟದ ಅದೊಂದು ಪ್ರದರ್ಶನ ಆಗಬೇಕೋ ಬೇಡೋ. ಅಂದರೆ ಭಗವದ್ಭಕ್ತರ ಸಾಮರ್ಥ್ಯದ ಪ್ರದರ್ಶನಕ್ಕೆ, ತೋರಿಸುವಿಕೆಗೆ ಒಂದು ಅವಕಾಶವನ್ನ ಕೊಟ್ಟ ಭಗವಂತ. ಇಲ್ಲದೆ ಹೋಗಿದ್ರೆ, ದೇವರ ರಾಮಚಂದ್ರನೇ ಪ್ರಯೋಗ ಮಾಡಿದ್ದಿದ್ರೆ ಹನುಮಂತ ಸಂಜೀವಿನಿ ಪರ್ವತ ತರುವಂತಹ ಸಾಮರ್ಥ್ಯವುಳ್ಳವನು ಅನ್ನುವುದು ನಮಗೆ ಗೊತ್ತಾಗ್ತಿರ್ಲಿಲ್ಲ. ಗರುಡ ದೇವರು ಅವತಾರ ಮಾಡದೆ ಬಂದು ಸೇವೆ ಮಾಡಿದರು ಅನ್ನುವುದು ಗೊತ್ತಾಗ್ತಿರ್ಲಿಲ್ಲ. ಹಾಗಾದರೆ ಗರುಡ ದೇವರಿಗೆ ಭೂಮಿಯಲ್ಲಿ ಅವತಾರವಿಲ್ಲ, ಇಲ್ಲದೆ ಹೋದರೂ ಸೇವೆಯಲ್ಲಿ ತಾವು ತೊಡಗಿಸಿಕೊಂಡರು ಎಂಬುವ ತತ್ವವನ್ನು ತಿಳಿಸುವುದಕ್ಕಾಗಿ ರಾಮಚಂದ್ರ ತಾನೇ ಮುಂದೋಗಲಿಲ್ಲ. ಹಿಂದಕ್ಕೆ ಸಮುದ್ರ ಲಂಘನವನ್ನು ಮಾಡುವುದಕ್ಕೆ ಹನುಮಂತ ದೇವರು ಮೊದಲು ತಾವು ತಯಾರಾಗಲಿಲ್ಲ. ಯಾವ್ಯಾವ ಕಪಿಗಳಿಗೆ ಎಷ್ಟೆಷ್ಟು ಹಾರಾಡ್ತೀರಿ ಹೇಳ್ರಪ್ಪ ಅಂತ ಹೇಳಿದ್ರು. ಒಬ್ಬೊಬ್ಬರು 10 ಯೋಜನ, 20 ಯೋಜನ, 30 ಯೋಜನ ಅಂತ ಇಷ್ಟೆಲ್ಲ ಹೇಳಿದ ಮೇಲೆ, ಹೌದಾ ಹಂಗಾರೆ ನಾ ಹಾರ್ತೀನಿ ಅಂತ ಹನುಮಂತ ದೇವರಂದರು. ಯಾಕ? ಉಳಿದವರ ಶಕ್ತಿಯ ಪ್ರಕಟಣೆಗೆ ಅವಕಾಶ ಕೊಡಬೇಕು. ನಾವೇ ಎಲ್ಲ ಕೆಲಸಕ್ಕೆ ಮುಂದೆ ಹೋಗಬಾರ್ದು. ಉಳಿದವರ ಕಡೆ ಆಗದೆ ಇದ್ದಾಗ ನಾವು ಮಾಡೋದು ಅದ
ಹೌದಾ? ಹಾಗಿದ್ರೆ ಇದನ್ನು ಎಲ್ಲಿಂದ ಕಲ್ತಿದ್ದಾರೆ ಹನುಮಂತ ದೇವರು ಅಂದ್ರೆ ರಾಮನಿಂದ ಕಲ್ತಿದ್ದಾರೆ. ರಾಮ ಮೊದಲು ಗರುಡನಿಗೆ, ಆಮೇಲೆ ಹನುಮನಿಗೆ ಅವರ ಶಕ್ತಿ ಪ್ರಕಟಣೆಗೆ ಅವಕಾಶವನ್ನ ಕೊಟ್ಟು ಅನಂತರದಲ್ಲಿ ತಾನು ಶಕ್ತಿಯನ್ನು ಪ್ರದರ್ಶನ ಮಾಡುತ್ತಿದ್ದಾನೆ. ಈ ಅರ್ಥ ಮಾಡಿಕೊಳ್ಬೇಕೆ ಹೊರತಾಗಿ ಮೊದಲು ಮಾಡಲಾರ್ದು ಯಾಕೆ ಕೂತಿದ್ದ ಅಂತ ಪ್ರಶ್ನೆ ಮಾಡಬಾರದು. ಇತಿಸ್ಮವೀಂದ್ರಸ್ಯ ಹನುಮತಶ್ಚ ಬಲ ಪ್ರಕಾಶಾಯ. ಆ ಹನುಮಂತನ ಗರುಡನ ಬಲವನ್ನ ಜಗತ್ತಿಗೆ ತಿಳಿಸುವುದಕ್ಕಾಗಿ ಸಮ್ಮಾನಯಿತ್ವ ಅಸ್ತ್ರ, ಆ ಇಂದ್ರಜಿತ್ ಬಿಟ್ಟಿರುವಂತಹ ಅಸ್ತ್ರಕ್ಕೆ ಮನ್ನಣೆಯನ್ನು ಕೊಟ್ಟಿದ್ದ. ಅಥ ಈಗ ದುರಂತ ಶಕ್ತಿ ಶರಂ ಆದದೆ ರಾಮ. ಈಗ ರಾಮಚಂದ್ರ ಬಾಣವನ್ನು ತೆಗೆದುಕೊಂಡ. ಎಲ್ಲರ ಪ್ರಕಾಶ ಮುಗೀತು ಅಲ್ರಿ. ಮತ್ತೆ ಲಕ್ಷ್ಮಣ ದೇವರೊಬ್ಬರು ಇದ್ರಲ್ಲ ಅಂದ್ರೆ ಮುಂದದ ಅವನು ಇಂದ್ರಜಿತನ ಅವನ ಕಡೆಯಿಂದ ಕೊಲ್ಲಿಸ್ತಾನ. ಆದ್ರಿಂದ ಅಲ್ಲಿ ಪ್ರಕಾಶಕ್ಕೆ ಅವಕಾಶ ಅದ. ಬಾಣ ತೆಗೆದುಕೊಂಡ. ಯಾವಾಗ ರಾಮ ಬಿಲ್ಲಿಗೆ ಬಾಣವನ್ನು ಹೂಡಿಬಿಟ್ಟ, ಹೂಡಿದ ಕೂಡಲೇ ಇಂದ್ರಜಿತನ ಸ್ಥಿತಿ ಏನಾಯಿತು? ಅನೇನ ದೃಷ್ಟೋಹಮಿತಿ ಸ್ಮ ದುಷ್ಟೋ ವಿಜ್ಞಾಯ ಬಾಹ್ಯೋರ್ಬಲಮಸ್ಯ ಚೋಗ್ರಂ ವಿನಿಶ್ಚಯಂ ದೇವತಮಸ್ಯ ಪಶ್ಯನ್ ಪ್ರದುದ್ರುವೆ ಪ್ರಾಣ ಪರಿಪ್ಸುರಾಶು. ಅನೇನ ದೃಷ್ಟ, ಅಯ್ಯಯ್ಯೋ ರಾಮ ಬಾಣ ಹೂಡಿದ ಅಂದ್ರೆ ನಾನು ಅವನ ಕಣ್ಣಿಗೆ ಬಿದ್ದೆ. ಎಷ್ಟು ದೈತ್ಯರಿಗೂ ಕೂಡ ಜ್ಞಾನ ಇತ್ತು ನೋಡ್ರಿ. ರಾಮ ಬಾಣ ಹೂಡಿದ್ದಾನೆ ಅಂದ್ರೆ ನಾನು ಅವನ ಕಣ್ಣಿಗೆ ಕಂಡಿದ್ದೇನೆ. ಹಂಗಾರ ಬರೀ ಕಣ್ಣಿಗೆ ಕಂಡ ಬಿಟ್ಟ ಬಾಣ ಅಂದ್ರೆ ವಿಜ್ಞಾಯ ಬಾಹ್ಯೋರ್ ಬಲಮಸ್ಯ ಚ ಉಗ್ರಂ. ಆ ರಾಮನ ಬಾಹುಬಲ ಭಯಾನಕ. ಯಾಕೆ ಅಂದ್ರೆ ಅವನು ಸೆಳೆದು ಬಾಣವನ್ನ ಬಿಟ್ರೆ ಗುರಿ ತಪ್ಪುವುದೇ ಇಲ್ಲ. ಸುಗ್ರೀವ ಪರೀಕ್ಷಾ ಮಾಡ್ಕೊಂಡೆ ಕರ್ಕೊಂಡ ತಮ್ಮೊಳಗ ರಾಮನ್ನ. ಅಂದಮೇಲೆ ಇಲ್ಲಂತೂ ಆ ಪ್ರಸಂಗ ಇಲ್ಲವೇ ಇಲ್ಲ. ಬಾಣ ತಾಕಿಯೇ ತಾಗತ್ತೆ. ವಿನಿಶ್ಚಯಂ ತಿಳ್ಕೊಂಡು ಪ್ರದುದ್ರುವೆ ಪ್ರಾಣ ಓಡಿ ಹೋಗ್ಬಿಟ್ನಂತೆ. ಇದಕ್ಕೆ ಪ್ರಾಣ ಉಳಿಲಿ ಅಂತ ತಿಳಿದುಕೊಂಡು ಓಡಿ ಹೋಗ್ತಾ ಇದ್ದಾನೆ. ಈಗೇನ್ ಮಾಡ್ಬೇಕು? ಈಗ ಮಜಾ ಅದ ನೋಡ್ರಿ. ಏನಾಯ್ತು ಅಂದ್ರೆ ರಾಮ ಬಾಣ ಹೂಡಿಬಿಟ್ಟ. ಹೂಡಿದ ಮೇಲೆ ಅದನ್ನು ಪ್ರಯೋಗ ಮಾಡದೆ ಹಿಂದೆ ತೆಗೆಯುವಂತಹ ಪ್ರಸಂಗ ಇಲ್ಲ ಅಂತ ನಮಗೆ ರಾಮಾಯಣದ ಅನೇಕ ವಾಕ್ಯಗಳಿಂದ ತಿಳಿದು ಬರ್ತದೆ. ಹಿಂದಕ್ಕೆ ಸಮುದ್ರ ರಾಜ ವರುಣ ಅವ ಮೂರು ದಿವಸ ಆದರೂ ಜಾಗ ಬಿಡ್ಲಿಲ್ಲ ಅಂತ ತಿಳ್ಕೊಂಡು ಬಾಣ ಎತ್ತಿಬಿಟ್ಟ. ಬಾಣ ಎತ್ತಿದ ಕೂಡಲೇ ವರುಣ ಓಡಿ ಬಂದ. ಅಯ್ಯೋ ಸ್ವಾಮಿ ಸಾರಿ, ಐ ಆಮ್ ಸಾರಿ ಅಂತ ಕೂತ್ಕೊಂಡ. ಸಾರಿ ಏನೋ ಅಂತ ಇಟ್ಟು ಪುರಿ ಈಗೇನ್ ಮಾಡ್ಬೇಕು ಅಂತ ಕೇಳಿದ ರಾಮಚಂದ್ರ. ಬಾಣ ಹೂಡಿಬಿಡ್ತೀನಿ, ಬಿಟ್ಟೆ ಬಿಡ್ತೀನಿ ಅಂದ. ಬಿಡು, ನನ್ನ ಒಳಗಡೆಗೆ ಅನೇಕ ರಾಕ್ಷಸರಿದ್ದಾರೆ, ಆ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡುವಂತೆ ಬಾಣ ಪ್ರಯೋಗ ಮಾಡಿಬಿಡು ಅಂತ ತಿಳ್ಕೊಂಡು ಹೇಳಿದಾಗ ರಾಮ ಆ ವರುಣನ ಮೇಲೆ ಹೂಡಿದ ಬಾಣವನ್ನ ಸಮುದ್ರದಲ್ಲಿರುವ ರಾಕ್ಷಸರ ಮೇಲೆ ಪ್ರಯೋಗ ಮಾಡಿದ್ದಂತೆ. ಹಾಗಾದ್ರೆ ಈಗ ಇಂದ್ರಜಿತನ ಮೇಲೆ ಪ್ರಯೋಗ ಮಾಡಬೇಕಾದ ಬಾಣವನ್ನ ಎಲ್ಲಿ ಪ್ರಯೋಗ ಮಾಡಬೇಕು? ಅವ ಅಂತರೂ ಯುದ್ಧ ಭೂಮಿಯಿಂದ ಪಲಾಯಿತನಾದ. ಓಡಿ ಹೋದ ಮೇಲೆ ಪ್ರಯೋಗ ಮಾಡೋದು ನಮ್ಮ ರಾಮನ ಪದ್ಧತಿ ಅಲ್ಲ ನೋಡ್ರಿ. ಪಾಪ ನಮ್ಮ ಹಿಂದೂಗಳು ಹಿಂಗ ರಾಮನ ಪದ್ಧತಿ ಅಳವಡಿಸ್ಕೊಂಡು ಎಷ್ಟೋ ಸರ್ತಿ ಮೋಸಕ್ಕೆ ಹೋಗ್ಯಾರ. ಪ್ರಾಮಾಣಿಕವಾಗಿ ಯುದ್ಧ ಮಾಡಬೇಕು ಅಂತ ರಾಮಚಂದ್ರನ ಕಲ್ತಿರುವಂಥವ್ರು ನಾವೆಲ್ಲ. ಅಂಥ ಹೊತ್ತಿನೊಳಗೆ ನಮಗೆ ಈ ಹೊರಗಿನಿಂದ ಬಂದ ದುಷ್ಟರೆಲ್ಲ ಮೋಸ ಮಾಡಿ ಎಲ್ಲ ಕಸ್ಕೊಂಡು ಹೋಗ್ಬಿಟ್ರು. ಯಾಕೆ ಹೇಳ್ತಿದ್ದೀನಿ ಅಂದರೆ ಒಂದು ಶ್ರೇಷ್ಠ ಪರಂಪರೆ ಇತ್ತು ರಾಮಚಂದ್ರನಿಂದ, ಅವರ ಪೂರ್ವಜರಿಂದ, ಅವರ ಹಿರಿಯರಿಂದ, ಎಲ್ಲರಿಂದ ನಮಗೇನು ಪರಂಪರೆ ಬಂದಿತ್ತು ಅಂದರೆ ಮೋಸ ಮಾಡಬಾರದು, ನಿರ್ವಂಚನೆಯಿಂದ ಇರಬೇಕು. ಜೀವನದಲ್ಲಿ ಮೋಸ ಮಾಡಿದ್ರಿಂದ ಏನೂ ಸಾಧಿಸಿದಂಗೆ ಆಗೋದಿಲ್ಲ. ಅವ ಓಡಿ ಹೊಂಟಾನ, ಅಂಥವ್ರ ಮೇಲೆ ಬಾಣ ಪ್ರಯೋಗ ಮಾಡಿ ಏನು ಮಾಡಬೇಕು ಅಂತ ಆ ಬಾಣವನ್ನು ಪ್ರಯೋಗ ಮಾಡಲಿ. ಮುಂದೇನು ಅದನ್ನ ಹೇಳ್ಬಿಡ್ಬೇಕು. ಈಗ ತತ್ಕ್ಷಣದಲ್ಲಿ ನೋಡ್ರಿ ಆಚಾರ್ಯರು ನಿರ್ಣಯದಲ್ಲಿ ತಿಳಿಸಿಕೊಡ್ತಾರೆ. ಹಾಹಾಕೃತೆ ಪ್ರದ್ರುತ ಇಂದ್ರ ಶತ್ರು ರಘುತ್ತಮಃ ಶತ್ರು ವಿಭೀಷಣತ್ವಾತ್ ವಿಭೀಷಣೇತ್ಯೇವ ಸುರೈರಭಿಷ್ಠಿತೋ ವಿಜ್ಞಾನಮಸ್ತ್ರಂ ತ್ವಮುಚತ್ ಸಸೈನ್ಯೇ. ಈ ಸಂದರ್ಭದಲ್ಲಿ ಎರಡು ಘಟನೆ ಆಯಿತಂತೆ. ಹಾಹಾಕೃತಿ, ಹಾಹಾಕಾರ ಮಾಡಿ ಅವನು ಓಡಿ ಹೋಗ್ತಿರುವಾಗ ರಾಮನನ್ನ ಜನ ಎಲ್ಲ ಏನ್ ಕರೆದ್ರು ಅಂತಂದ್ರೆ ವಿಭೀಷಣ ವಿಭೀಷಣ ಅಂತ ಕರೆದ್ರಂತೆ. ಅಲ್ಲಿರುವ ಜನ ಎಲ್ಲರೂ ಕೂಡ ಏನ್ ಕರೆದಿದ್ದಾರೆ? ರಾಮಚಂದ್ರನನ್ನ ವಿಭೀಷಣ ಅಲ್ರಿ. ಅವ ರಾವಣನ ತಮ್ಮ ಅಲ್ಲೇ ಇದ್ದ ವಿಭೀಷಣ. ಅವನನ್ನ ಬಿಟ್ಟು ಇವನಿಗೆ ಯಾಕೆ ವಿಭೀಷಣ ಅಂತ ಕರೆದ್ರು ಅಂದ್ರೆ ಶತ್ರು ವಿಭೀಷಣತ್ವಾತ್, ಶತ್ರುವೆನಿಸಿರುವಂತಹ ಇಂದ್ರಜಿತನಿಗೆ ಭಯ ಹುಟ್ಟಿಸಿದ್ದರಿಂದ ನಿಜವಾದ ಅರ್ಥದಲ್ಲಿ ಇವ ವಿಭೀಷಣ. ಯಾಕ? ಒಂದು ದಿವಸವು ರಾವಣನ ತಮ್ಮನಾದ ವಿಭೀಷಣ ಯುದ್ಧ ಭೂಮಿಯಲ್ಲಿ ಕೈಯಲ್ಲಿ ಆಯುಧ ಹಿಡಿದು ಶತ್ರುಗಳನ್ನು ಓಡಿಸಿದ್ದಾನೆ ಅಂತ ನಾವು ನೋಡಿಲ್ಲ. ಜೊತೆ ಇರ್ತಿದ್ದ, ಹೇಳಿಕೊಡ್ತಿದ್ದ. ಎಲ್ಲೋ ಅಲ್ಪ ಸ್ವಲ್ಪ ಯುದ್ಧ ಮಾಡಿದ್ರೆ ಮಾಡಿರಬಹುದೇನೋ, ಆದರೆ ಎಂದೂ ಶತ್ರುಗಳಿಗೆ ಹರಿಭಯಂಕರ ಅಂತ ಕಾಣಿಸೇ ಇಲ್ಲ. ಅಷ್ಟು ಭಯಂಕರ ಅಂತ ಕಾಣಿಸದೇ ಇದ್ದವನನ್ನ ವಿಭೀಷಣ ಅಂತ ಕರೆಸೋದು ಹೆಂಗೆ? ಹಾಗಾದ್ರೆ ಆ ವಿಭೀಷಣ ಶಬ್ದದಿಂದ ಮುಖ್ಯವಾಗಿ ಕರೆಸಿಕೊಳ್ಳಲ್ಪಡುವನು ಯಾರು? ರಾಮಚಂದ್ರ.
ಅದಕ್ಕೆ ಅವನು ವಿಭೀಷಣ ಅಂತ ಕರೆದ್ರಂತ. ಇಲ್ಲಿ ವಿಭೀಷಣ ನಾವು ಬಂತು ಅಂತ. ಬಾಣ ಇತ್ತಲ್ಲ, ಅದನ್ನೇನು ಮಾಡಿದ, ಆ ಕಡೆ ಇಂದ್ರಜಿತ್ ಮೇಲೆ ಹೊಡೆಯೋದನ್ನ ತೆಗೆದು ತಮ್ಮ ಕಪಿ ಸೈನ್ಯ ಇತ್ತಲ್ಲ, ಕಪಿ ಸೈನ್ಯದ ಮೇಲೆ ಬಿಟ್ಬಿಟ್ನಂತ. ಅಯ್ಯಯ್ಯ, ಅಲ್ಲಿ ಬಿಡು ಅಂತ ಹೇಳಿ ಇಲ್ಲಿ ಬಿಟ್ರೆ ಏನೋ ಗತಿ ಇಲ್ಲರ, ಡಾಕ್ಟರು ಇಂಜೆಕ್ಷನ್ ಕೊಡ್ಬೇಕಾದದ್ದು ಪೇಷಂಟಿಗೆ ಬಿಟ್ಟು ತಮಗೆ ತಾವು ಕೊಟ್ಕೊಂಡ್ರೆ ಏನು ಮುಂದೆ? ಅದೇನೋ ಕೊಟ್ಟಿರ್ತಾರಲ್ಲ, ಏನು ಕೊಟ್ಟಿರ್ತಾರೆ, ಅನಸ್ತೇಷಿಯಾ. ಆ ಅನಸ್ತೇಷಿಯಾ ಪೇಷಂಟಿಗೆ ಕೊಡ್ಬೇಕ್ರಿ, ತಾವ ತಗೊಂಡ್ರು ಅಂದ್ರೆ ಏನು ಮುಂದೆ? ಆಪರೇಷನ್ ಯಾರು ಮಾಡೋದು? ಪೇಷಂಟ್ ಆಯ್ತು ಡಾಕ್ಟ್ರಿಗೆ ಮಾಡ್ಬೇಕಾಗ್ತದೆ ಅಷ್ಟೇ. ಅಂದಮೇಲೆ ಬಿಟ್ರು. ಅದಕ್ಕೆ ಆಚಾರ್ಯರಂತಾರೆ, ಆ ಕ್ಷಣದಲ್ಲಿ ದೇವರು ಕೈಯಲ್ಲಿ ಬಾಣ ಹೂಡಿದ್ದು ಅವನಿಗೆ ಹೊಡಿಬೇಕು ಅಂತ. ಅದಕ್ಕೆ ಮಂತ್ರವನ್ನ ಸ್ಮರಣೆ ಮಾತ್ರದಿಂದ, ಸಂಕಲ್ಪ ಮಾತ್ರದಿಂದ ಏನು ಮಾಡಿದ್ದಾನೆ, ವಿಜ್ಞಾನಾಸ್ತ್ರ ಅಂತ ಸಂಕಲ್ಪ ಮಾಡಿಬಿಟ್ನಂತೆ. ವಿಜ್ಞಾನಾಸ್ತ್ರ ಪ್ರಯೋಗ ಮಾಡಿದರೆ ಯಾವ ಯಾವ ಕಪಿಗಳು ಅವನ ಅಸ್ತ್ರದಿಂದ ಮೂರ್ಛೆ ಹೋಗಿದ್ವೋ, ಅಶಕ್ತರಾಗಿದ್ವೋ, ಗಾಯಗೊಂಡಿದ್ವೋ, ಅವೆಲ್ಲರಿಗೂ ಮತ್ತೆ ಎಚ್ಚರ ಬಂದು ಮೈಯಲ್ಲಿ ಗಾಯ ಹೋಗಿ ತಯಾರಾಗಿ ನಿಂತುಕೊಂಡ್ರಂತೆ. ಅದಕ್ಕೆ ರಾಮಚಂದ್ರ ಆ ಬಾಣ ಪ್ರಯೋಗ ಮಾಡಿದ ಅಂತ ತಿಳಿಸಿಕೊಟ್ಟಿದ್ದಾರೆ. ನಿಶಾಚರಾಸ್ತ್ರಂ ಹೆಗಮತ್ಕ್ಷಣೇನ ರಾಮಾಸ್ತ್ರ ವೀರ್ಯಾಧರಯೋ ನದಂತಃ ಉತ್ತಸ್ತುರುಚ್ಚೋರು ಗಿರಿಂ ಪ್ರಗಹ್ಯ ಪ್ರಶಂಸಮಾನ ರಘುವೀರ ಮುಚ್ಚೈಃ ಸುರೈಶ್ಚ ಪುಷ್ಪಂ ವರ್ಷದ್ಭಿರೀಡಿತಸ್ತಸ್ಥೌ ಧನುಷ್ಪಾಣಿರನಂತ ವೀರ್ಯಃ ಸ ರಾವಣಸ್ಯಾತ ಸುತೋ ನಿಕುಂಭಿಲಾಂ ಪುನಃ ಸಮಾಸಾಧ್ಯ ಜುಗಾವ ಪಾವಕಂ. ಏನಂತಾರೆ, ಆ ಇಂದ್ರಜಿತ್ ಬಿಟ್ಟಿರುವಂಥ ಅಸ್ತ್ರ ಕೂಡಲೇ ಹೊರಟು ಹೋಯಿತು. ರಾಮಾಸ್ತ್ರ ವೀರ್ಯ, ಆ ರಾಮದೇವರ ಬಾಣದ ಪ್ರಯೋಗದಿಂದ ಅದೆಲ್ಲ ಹೊರಟು ಹೋದ ಮೇಲೆ ಎಲ್ಲ ಕಪಿಗಳು ಎದ್ದು ನಿಂತುಕೊಂಡು ಪುನಃ ಯುದ್ಧಕ್ಕೆ ತಯಾರಾಗಿದ್ದಾರೆ. ನೋಡ್ರಿ, ಇದೊಂದು ಅಪರೂಪದ ಸಂಗತಿ. ಪ್ರಾಯ ನಾವಿಷ್ಟು ಬಾರಿ ರಾಮಾಯಣವನ್ನು ಕೇಳಿದರೂ ಕೂಡ ಏನ್ ಕೇಳಿಲ್ಲ ಅಂದ್ರೆ, ರಾಮಚಂದ್ರ ತಮ್ಮ ಸೈನ್ಯದ ಮೇಲೇನೆ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದು ಕೇಳಿಲ್ಲ. ಆ ಅಸ್ತ್ರ ಯಾರ ಮೇಲೆ ಬಿಡಬೇಕಾಗಿತ್ತು? ಇಂದ್ರಜಿತನ ಮೇಲೆ. ಎದಕ್ಕೆ ಬಿಡಬೇಕಾಗಿತ್ತು? ಸಂಹರಿಸುವುದಕ್ಕಾಗಿ, ಕೊಲ್ಲುವುದಕ್ಕೆ. ಶತ್ರುವನ್ನ ಕೊಲ್ಲಲಿಕ್ಕೆ ಬಿಡಬೇಕಾದ ಬಾಣವನ್ನ ತಮ್ಮ ಪಕ್ಷದವರನ್ನು ಉಳಿಸಲಿಕ್ಕಾಗಿ ಬಿಟ್ನಂತೆ. ಅವನ ಕೈಲಿದೆ ಆಯ್ತು ಇವತ್ತು. ಏನು ಅವನ ಕೈಯದ? ಉಳಿಸೋದು ಹೋಗ್ಸೋದು ಎಲ್ಲ ಅವನ ಕೈಯಲ್ಲಿದ್ದದ್ದೇ ಹೊರತಾಗಿ ನಾವು ಯಾರ ಕೈಯಾಗೂ ಇಲ್ಲ. ಅದಕ್ಕೆ ನಮ್ಮ ದೇಶದ ವೈದ್ಯರಂತರೂ ಸ್ಪಷ್ಟ ಹೇಳ್ತಿರ್ತಾರೆ, ನಾವು ಮಾಡೋದು ಮಾಡ್ತೀವಿ, ಉಳಿದದ್ದೆಲ್ಲ ದೇವರ ಕೈಯಾಗದ ಅಂತ ಹೇಳ್ತಿರ್ತಾರೆ ಸ್ಪಷ್ಟವಾಗಿ. ಅದಕ್ಕೆ ಏನದ, ಉಳಿಸೋದು ಬಿಡಿಸೋದೆಲ್ಲ ಯಾರು ಅವನ ಇಚ್ಛಾ. ಅವ ಇಚ್ಛಾ ಮಾಡಿದ್ರೆ ಇವ್ ಉಳಿತಾನ, ಅವ ಇಚ್ಛಾ ಮಾಡಿದ ಅಂದ್ರೆ ಇವ್ ಹೋಗ್ತಾನೆ, ಅಷ್ಟೇ ಕೆಲಸ. ಈ ಇಚ್ಛಾ ಮಾಡಲಿಲ್ಲ ಅಂದ್ರೂ, ಇಚ್ಛಾ ಮಾಡಿದ್ರು ಅದು ಇಚ್ಛಾ ಮಾಡೋದೇ, ಹೋಗುವಂತ ಇಚ್ಛಾ ಮಾಡಿದ ಅಷ್ಟೇ ಕೆಲಸ. ಅದರಿಂದ ಒಂದು ಬಾಣ ಶತ್ರು ಸಂಹಾರಕವಾದದ್ದು, ಸ್ವಪಕ್ಷವನ್ನು ಉಜ್ಜೀವನಗೊಳಿಸಿತು ಅನ್ನುವಂತಹ ಅಪೂರ್ವ ಅಂಶವನ್ನ ಶ್ರೀಮದಾಚಾರ್ಯ ತಿಳಿಸಿಕೊಟ್ಟಿದ್ದಾರೆ. ದೇವತೆಗಳು ಎಲ್ಲರೂ ಸ್ತೋತ್ರ ಮಾಡಿದ್ದಾಯಿತು. ಮುಂದೆ ಇವೇನ್ ಮಾಡಿದ ಅಂದ್ರೆ 4ನೇ ಹೋಮಕ್ಕೆ ನಿಂತುಬಿಟ್ಟ. ಈಗ ಮುಗಿತೀಗ 4ನೇ ಹೋಮ ಅಂದರೆ ಚತುರ್ವಾರಂ ಅಗ್ನಿಪೂಜಾಯಾಂ ಕೃತಾಯಾಂ ಅವಧ್ಯ ಭವ ಇತ್ಯೇವಂ ಪ್ರಕಾರೋ ವಿಧಾತರು ವರ ಪ್ರಥಿತ ಇತಿ ಯೋಜನಾ. 4 ಬಾರಿ ಆ ಒಂದು ಯಜ್ಞವನ್ನು ನೀನು ಮಾಡಿದ್ದಾದರೆ ನಿನಗೆ ಮರಣವೇ ಬರದೇ ಹೋಗಲಿ ಅಂತ ವರ ಕೊಟ್ಟಿದ್ರು ಬ್ರಹ್ಮದೇವರು. ಒಬ್ಬೊಬ್ಬರಿಗೆ ಒಂದೊಂದು ವರ ಕೊಟ್ಟಿರ್ತಾರೆ ನೋಡ್ರಿ. ರಾವಣಿಗೊಂದು ವರ ಕೊಟ್ಟಾರೆ, ಮುಂದೆ ಗೊತ್ತಾಗ್ತದೆ ಏನು ವರ ಕೊಟ್ಟಾರ. ಕುಂಭಕರ್ಣಿಗೊಂದು ವರ ಕೊಟ್ಟಿದ್ದಾರೆ, 6 ತಿಂಗಳು ಮಕ್ಕಳದು 6 ತಿಂಗಳು ಉಣ್ಣೋದು ಅಂತ ಹೇಳಿ. ಆಮೇಲೆ ಇನ್ನ ಹಿರಣ್ಯಕಶಿಪುಗೊಂದು ವರ ಕೊಟ್ಟಿದ್ರು, ಏನು ಒಳಗೆ ಸಾಯಬಾರ್ದು ಹೊರಗೆ ಸಾಯಬಾರ್ದು ಅಂತ. ಹಂಗೆ ಈ ಇಂದ್ರಜಿತಿಗೆ ಏನು ವರ ಕೊಟ್ಟಿದ್ರು ಅಂದ್ರೆ 4 ಬಾರಿ ಅಗ್ನಿಯಲ್ಲಿ ಹೋಮಿಸಿದಾಗ, ಅದೇನು ವಿಶಿಷ್ಟವಾದ ಹೋಮ ಮಾಡಿದಾಗ ಅವನಿಗೆ ಮರಣವೇ ಬರಬಾರದು ಅಂತ ಕೊಟ್ಟುಬಿಟ್ಟಿದ್ರಂತೆ. ತಕ್ಷಣಕ್ಕೆ ವಿಭೀಷಣ ಹೇಳ್ತಾನೆ ಏನಂತ, ಅವ ಎಲ್ಲಿ ಹೋದ ಅಂದ್ರೆ ನಿಕುಂಭಿಲೆ ಅಂತ ಒಂದು ಪ್ರದೇಶ ಅಂತೆ ಆ ಲಂಕಾಪಟ್ಟಣದಲ್ಲಿ. ನಿಕುಂಭಿಲೆಯಲ್ಲಿ ಹೋಗಿ ಮತ್ತೆ ಹೋಮವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನಂತೆ. ಅಂದರೆ ಅದಕ್ಕೆ ವರರಾಜ ಶ್ರೀಚರಣರು ವ್ಯಾಖ್ಯಾನ ಮಾಡ್ತಾರೆ. ನಿಕುಂಭಿಲ ನಾಮ ಇಂದ್ರಜಿತ ಹೋಮಾಯ ರಚಿತ ಗಿರಿಗುಹೋಚ್ಯತೆ. ಇಂದ್ರಜಿತ ತನ್ನ ಹೋಮಕ್ಕಾಗಿ ಮಾಡಿಕೊಂಡಿರುವ ಒಂದು ಗುಹೆಯನ್ನ ನಿಕುಂಭಿಲ ಅಂತ ಹೆಸರಿಟ್ಟಿದ್ದಂತ. ಅದಕ್ಕೆ ಅಲ್ಲಿ ಹೋಗೋದು, ಹೋಮ ಮಾಡ್ಕೊಂಡು ಬರೋದು, ಅದು ಪ್ರತ್ಯೇಕ ಮಾಡಿಕೊಂಡಿರುವಂತಹ ಸ್ಥಳ. ಅಲ್ಲಿ ಹೋದಾಗ ವಿಭೀಷಣ ರಾಮಚಂದ್ರನಿಗೆ ಬಂದು ಹೇಳ್ತಾನೆ, ವಿಭೀಷಣೋಥಾಹ ರಘುತ್ತಮಂ ಪ್ರಭುಂ ನಿಯೋಜಯಾದ್ಯೈವ ವದಾಯ ದುರ್ಮತೇಃ ಕೃತಾಗ್ನಿಪೂಜೋ ನಹಿ ಮಧ್ಯ ಏಷಃ ವರೋ ವಿಧಾತುಃ ಪ್ರಥಿತೋಸ್ಯ ತಾದೃಶಃ. ಸ್ವಾಮಿ ರಾಮಚಂದ್ರ, ಆ ದುಷ್ಟಬುದ್ಧಿಯವನಾದ ಇಂದ್ರಜಿತನನ್ನ ಈಗಲೇ ಕೊಲ್ಲಬೇಕು. ಈ ಬಾರಿ ಅವ ಹೋಮ ಮಾಡಿಬಿಟ್ರೆ ಅವ ಸಾಯೋ ಹಂಗಿಲ್ಲ. ರಾಮಂದ ಏನ್ ಮಾಡ್ಲಿಪ್ಪ, ಮತ್ತಿನ್ನ ನಾ ಕೊಲ್ಲಂಗಿಲ್ಲ ನಾವು. ಯಾಕ ನವೈವಧಂ ರಾಮ ಏಷ ತಸ್ಯ. ಓಡಿ ಹೋದವ್ರು ಹೀಗೆ ಮಾಡ್ತಾರೋ ಮಾರ ಎಲ್ಲರ
ಪಲಾಯಿತಸ್ಯಾತ್ಮ ಸಮೀಕ್ಷಣ ಪುನಃ ಅವ ನಾ ಕಂಡು ಕೂಡಲೇ ಓಡಿ ಹೋಗ್ಯಾನವ, ನನ್ನ ನೋಡಿದ ಕೂಡಲೇ ಓಡಿ ಹೋಗ್ಯಾನ, ಅಂಥವನ ಜೊತೆ ಯುದ್ಧ ಮಾಡಂಗಿಲ್ಲ. ಸತ್ವೋಜ್ಜಿತ ಓಡಿ ಹೋದವ ಅಂದರೆ ಹೇಳಿ ಪರಾಕ್ರಮರಹಿತ, ಅವನು ಮಾಡಂಗಿಲ್ಲ. ಕೂಟಯೋಧಿ ಮೋಸದಿಂದ ಯುದ್ಧ ಮಾಡ್ತಾನೆ, ಇಂಥವನ ಜೊತೆಗೆ ನಾನು ಯುದ್ಧ ಮಾಡೋದಿಲ್ಲ. ನಮೇ ವದಾರ್ಹೋಯಮಿತಿ ಸ್ಮ ಸಪ್ರಭು, ನಾನು ಮಾಡೋದಿಲ್ಲ ಅಂತ ಹೇಳಿದಾಗ ಲಕ್ಷ್ಮಣನಿಗೆ ಆದೇಶ ಮಾಡಿದ್ದಂತೆ, ಲಕ್ಷ್ಮಣ ನೀನು ಕೊಲ್ಲವನನ್ನ ಅಂತ. ನೋಡ್ರಿ, ಗರುಡದೇವರ ಸಾಮರ್ಥ್ಯ ಮುಗೀತು, ಹನುಮಂತನ ಸಾಮರ್ಥ್ಯ ಮುಗೀತು, ಸ್ವತಃ ರಾಮ ತನ್ನ ಸಾಮರ್ಥ್ಯ ಪ್ರಕಟಣೆ ಮಾಡಿದ. ಈಗ ಶೇಷಾವತಾರಿಗಳಾದ ಲಕ್ಷ್ಮಣನ ಪರಾಕ್ರಮವನ್ನು ತೋರಿಸುವ ಪ್ರಸಂಗ ಬಂತು. ಪ್ರತಿಯೊಬ್ಬರಿಗೂ ಸಮಯ ಬರ್ತದೆ. ದೇವರು ಎಲ್ಲರಿಗೂ ಒಂದೊಂದು ಸಮಯ ಕೊಡ್ತಾರೆ, ನೀನು ಮಾಡು ನೀನು ಮಾಡು ನೀನು ಮಾಡು ಅಂತ. ನಮ್ಮ ಸಮಯ ಬರುವವರೆಗೆ ನಾವು ಕಾಯ್ದಿರಬೇಕಷ್ಟೇ, ಅವಸರ ಮಾಡಬಾರ್ದು. ಯಾರೋ ಬೆಳ್ಕೊಂಡು ನಿಂತ್ಕೊಂಡಿದ್ದಾರೆ ನನಗೆ ಆಗ್ತಿಲ್ಲ ಅಂತ ದುಃಖದಲ್ಲಿ ಮುನ್ನುಗ್ಲಿಕ್ಕೆ ಹೋಗ್ಬಾರ್ದು. ಇರಲಿ ಈಗ ದೇವರಿಗೆ ಅವರಿಗೆ ಅವಕಾಶ ಮಾಡಿಕೊಟ್ಟ ಕಾಲ, ಇನ್ನು ಮತ್ತೊಂದು ಕಾಲ ಬರ್ತದೆ, ನನಗೆ ಅವಕಾಶ ಮಾಡಿ ಕೊಡ್ತಾನೆ ಸ್ವಾಮಿ, ಆಗ ನಾವು ಬೆಳ್ಕೊಳ್ಳೋಣ ಅಂತ ಕಾಯ್ದು ತಯಾರಿ ಮಾಡ್ಕೊಂಡಿರ್ಬೇಕೆ ಹೊರತಾಗಿ ಏನೋ ಉತ್ಸಾಹದಲ್ಲಿ ಮೈಕೈ ನುಗ್ಗು ಮಾಡ್ಕೊಳ್ಳೋ ಕೆಲಸ ಮಾಡಬಾರ್ದು. ಸ ಆದಿದೇಶ ವರಜಂ ಜನಾರ್ದನ ಹನುಮತ ಚೈವ ವಿಭೀಷಣೇನ ಸಹೈವ ಸರ್ವೈರಪಿ ವಾನರೇಂದ್ರೈ ಯಯೋ ಮಹಾತ್ಮ ಸ ಚ ತದ್ವಧಾಯ ಸಹ ರಾಮಚಂದ್ರ ಸಹ ಜನಾರ್ದನ. ಆ ರಾಮಚಂದ್ರನು ಅವರಜಂ ಆದಿದೇಶ ಲಕ್ಷ್ಮಣನಿಗೆ ಆದೇಶ ಮಾಡಿದ, ಹೋಗು ಅಂತ ಹೇಳಿ. ಏನು ಮಾಡಿದ? ಹನುಮಂತ ದೇವರು, ವಿಭೀಷಣ, ಎಲ್ಲ ಕಪಿಗಳು ಇವ್ರನ್ನೆಲ್ಲರನ್ನ ಕರ್ಕೊಂಡು ತದ್ವಧಾಯ ಆ ಇಂದ್ರಜಿತನ ಸಂಹಾರಕ್ಕೆ ಹೋದ. ಅಲ್ರಿ, ಒಬ್ಬ ಹೋಗಿ ಕೊಲ್ ಬರ್ಬೇಕಾಗಿತ್ತು, ಇಷ್ಟು ಮಂದಿನ ಯಾಕೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ವಿಚಾರ ಮಾಡಿ. ಯಾಕಪ್ಪ, ಒಬ್ಬ ಕೊಲ್ಲಿಕ್ಕೆ ಹೊಂಟವ ಯಾರು ಇವ, ಮತ್ತೆ ಇವೊಬ್ಬ ಹೋದ ಸಾಕು. ಈ ಕಪಿಗಳನ್ನ, ಹನುಮಂತನ್ನ, ವಿಭೀಷಣನ ಎಲ್ಲರನ್ನ ಯಾಕೆ ಕರ್ಕೊಂಡು ಹೋಗ್ಬೇಕು? ಅದಕ್ಕೊಂದು ದೃಷ್ಟಾಂತ ಹೇಳಿರ್ತೀನಿ ಮುಂದೆ. ಜರಾಸಂಧನನ್ನ ಕೊಲ್ಲಿಕ್ಕೆ ಹೋಗೋ ಕಾಲಕ್ಕೆ ಕೃಷ್ಣ, ತಾನು, ಭೀಮ, ಅರ್ಜುನ 3 ಮಂದಿ ಹೋಗಿದ್ರಂತ. ಯಾರೋ ಕೃಷ್ಣ ಕೇಳಿದ್ರಂತ, ಅಲ್ಲೋ ಕೃಷ್ಣಪ್ಪ, ಅವನು ಜರಾಸಂಧನ್ ಕೊಲ್ಲವ ಈ ಭೀಮಪ್ಪ, ನೀ ಯಾಕೆ ಬಂದಿ? ಅರ್ಜುನ್ ಯಾಕೆ ಕರ್ಕೊಂಬಂದಿ? ನಿಮ್ದೇನು ಕೆಲಸ ಇಲ್ಲಿ? ಗಾಡಿ ಖರ್ಚು ವೇಸ್ಟ್ ಸುಮ್ಮನೆ. ಕೆಲವು ಅಂತಿರ್ತಾವ್ರಿ, ನೀವು ಕರ್ಕೊಂಬಂದು ಗಾಡಿ ಖರ್ಚು ಅಷ್ಟೇ ಬಂತು ಅಂತಂದ್ರೆ ಹೆಂಗಿಲ್ಲ. ಹಂಗೆ ಕೆಲವು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ, ಊರಿಂದ ಊರಿಗೆ ಎದ್ದು ಹೋಗಿರ್ತಾರೆ, ಏನೂ ಮಾಡಂಗಿಲ್ಲ, ಚಂದ ಅಲಂಕಾರ ಮಾಡ್ಕೊಂಡು ಕೂತು ಎದ್ದು ಕೂತು ನಿಂತು ಮಲಿ ಮತ್ತೆ ಬಂದ್ಬಿಡ್ತಾರೆ. ಏನು ಕಾರ್ಯಕ್ರಮ ಅಂತ ವರ್ಣನೆ ಮಾಡ್ತಿರ್ತಾರೆ. ಇವೇನಾರ ಮಾಡಿ ಅಂದ್ರೆ ಒಂದು ಕಡ್ಡಿ ಎತ್ತಿಟ್ಟಂಗಿಲ್ಲ. ಮತ್ತೆ ಇವನ್ ಯಾಕೆ ಕರ್ಕೊಂಡು ಹೊಂಟಿಪ್ಪ ನೀನು? ಅದಕ್ಕೆ ಕೃಷ್ಣ ಹೇಳಿದ್ನಂತ, ರಿಪೋರ್ಟರ್, ಪ್ರೆಸ್ ರಿಪೋರ್ಟರ್ ಇರ್ತಾರೆ ನೋಡ್ರಿ, ಅವ್ರಿಗೆ ಹೇಳಿದ್ರಂತ. ಏನಂತ ಹೇಳಿದ ನೋಡಪ್ಪ, ನಾ ಯಾಕೆ ಬಂದೀನಿ ಅಂದ್ರೆ ಭೀಮಸೇನ ಹೆಂಗೆ ಯುದ್ಧ ಮಾಡಿ ಮುಗಿದು ಕೂಡಲೇ ಆ ಯುದ್ಧವನ್ನು ನನಗೆ ಸಮರ್ಪಣೆ ಮಾಡ್ತಾನಲ್ಲ, ಅದನ್ನು ಪ್ರತ್ಯಕ್ಷ ನೋಡಿ ತಗೋಬೇಕು ಅಂತ ಬಂದೀನಿ. ಯಾವತ್ ಪ್ರತ್ಯಕ್ಷ ಭೂತಂ ನಿಖಿಲ ಮಖಭುಜಂ ತರ್ಪಯಾಮಾಸಿತಾಸೋ, ಪ್ರತ್ಯಕ್ಷ ನೋಡ್ಬೇಕು ಅಂತ ಸಂತೋಷ. ಮತ್ತೆ ಅರ್ಜುನ್ ಯಾಕೆ ಕರ್ಕೊಂಡು, ಅವಂಗ ಅಹಂಕಾರ ಬಂದಿತ್ತು, ನಾ ಬಲಶಾಲಿ ಅಂತ ತಿಳ್ಕೊಂಡು ಅಣ್ಣ ಯುದ್ಧ ಮಾಡೋದು ನೋಡಿ ನಾ ಅಲ್ಲ ಅಂತ ಒಂದು ಜ್ಞಾನ ಬರಲಿ ಅಂತ ಕರ್ಕೊಂಡ್ಬಂದಿ ಅಂತ ಹೇಳಿ. ಹೀಗಾಗಿ ಜರಾಸಂಧನ ಯುದ್ಧದಲ್ಲಿ ಅರ್ಜುನ ಹೋಗಿದ್ದು ನಾ ಭೀಮನಷ್ಟು ಬಲಶಾಲಿ ಅಲ್ಲ ಅಂತ ಹೇಳಲಿಕ್ಕೆ, ಕೃಷ್ಣ ಹೋಗಿದ್ದು ನಮ್ಮ ಭೀಮ ಎಷ್ಟು ಚಂದ ಯುದ್ಧ ಮಾಡ್ತಾರಂತ ನೋಡಿ ಸಂತೋಷ ಪಡ್ಲಿಕ್ಕೆ. ಹಂಗ ಲಕ್ಷ್ಮಣ ಏನ್ ಮಾಡಿದಪ್ಪ, ಈಗ ಈ ಹನುಮಂತ ದೇವರನ್ನ, ವಿಭೀಷಣನನ್ನ, ಈ ಕಪಿಗಳನ್ನೆಲ್ಲ ಯಾಕೆ ಕರ್ಕೊಂಡು ಹೋದ ಅಂದ್ರೆ, ಎಷ್ಟು ಸಾತ್ವಿಕನಾದ ಲಕ್ಷ್ಮಣ ರಾಮನ ಆಜ್ಞಾನುಸಾರವಾಗಿ ರಾಮನ ಕಾರ್ಯವನ್ನು ಪೂರ್ಣಗೊಳಿಸಿದ್ದಾನೆ, ಇಂದ್ರಜಿತನ ಸಂಹಾರಗೊಳಿಸಿದ್ದಾನೆ ಅನ್ನೋದನ್ನ ಎಲ್ಲ ಸಾತ್ವಿಕ ವರ್ಗ ನೋಡಿ ಸಂತಸ ಪಡ್ಲಿ ಅನ್ನೋದು ಕರ್ಕೊಂಡು ಹೋಗಿದ್ದ. ಕೆಲವರು ಒಳ್ಳೆಯವರು ಇರ್ತಾರೆ, ವ್ಯಕ್ತಿಗಳು ಲೋಕದಲ್ಲಿ ಸಜ್ಜನರು ಅಂತ ಇರ್ತಾರೆ. ಅವ್ರದ್ದು ಏನೋ ಒಂದು ಕಾರ್ಯಕ್ರಮ ಇದ್ದಾಗ ತಮ್ಮ ಮಕ್ಕಳದ್ದು ಹಾಡು, ಡ್ಯಾನ್ಸು ಏನೋ ಇರ್ತದೆ, ಸುತ್ತಮುತ್ತ 4 ಮನೆಯವ್ರನ್ನ ಕರ್ಕೊಂಡು ಹೋಗಿರ್ತಾರೆ. ಯಾಕ್ರಿ ನೋಡ್ರಿ ಸಂತೋಷ ಪಡ್ರಿ ನೀವು ಅಂತ. ಹಂಗೆ ಅವ್ರ ಜೊತೆಗೆ ಹೋದವರು ಸಂತೋಷ ಪಟ್ಟಿರ್ತಾರೆ, ಈಗ ಎಷ್ಟು ಚಂದ ಆತಪ್ಪ, ಎಷ್ಟು ಚಂದ ಆತು ಅಂತ. ಹಾಗೆಯೇ ಈ ಸಾತ್ವಿಕ ವರ್ಗವನ್ನ ಲಕ್ಷ್ಮಣ ಕರೆದುಕೊಂಡು ಹೋದದ್ದು ಸಂತಸ ಪಡ್ಲಿ ಅಂತ ಹೇಳಿ ಕರ್ಕೊಂಡು ಹೋದ. ಸಜುಹ್ವತಸ್ತಸ್ಯ ಚಕಾರ ವಿಘ್ರಂ, ಅವ ಹೋಮ ಮಾಡ್ಕೋತ ಕೂತಾನ್ರಿ, ಸ್ವಾಹ ಸ್ವಾಹ ಅಂತ. ಕಪಿಗಳನ್ನೆಲ್ಲ ಕಳಿಸಿದ ಲಕ್ಷ್ಮಣ, ಹೋಗಿ ವಿಘ್ನ ಮಾಡ್ರಿ ಅಂತೇಳಿ ವಿಘ್ನ ಮಾಡಿಬಿಟ್ರು. ಪ್ಲವಂಗಮೈ ಸೋಥಯುತ್ಸಯಾರಥಂ, ಯಜ್ಞ ಆಗಲಿಲ್ಲ, ಯುದ್ಧಕ್ಕೆ ತಯಾರಾದ. ವಿಘ್ನ ಬಂತು, ಕೆಟ್ಟು ಹೋಯ್ತು. ಅದಕ್ಕೆ ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ನಾವೇನಾದರೂ ಒಂದು ಸತ್ಕರ್ಮವನ್ನ ಮಾಡುವಾಗ ದೇವತೆಗಳು ವಿಘ್ನ ಮಾಡಿದರೆ, ಒಂದು ವೇಳೆ ಅವರಿಗೆ ನಮ್ಮ ಕಡೆಯಿಂದ ಕರ್ಮ ಮಾಡಿಸಬಾರದು ಅಂತಿದ್ರೆ ವಿಘ್ನ ಮಾಡುವ ಮೂಲಕವಾಗಿ ಆ ಕರ್ಮಗಳನ್ನು ನಿಲ್ಲಿಸ್ತಾರೆ. ಇದು ದೇವತೆಗಳ ಸ್ವಭಾವ.
ಒಂದು ವೇಳೆ ವಿಗ್ರಹ ಮಾಡಿದಾಗಲೂ ನಾವು ಅದನ್ನು ಮೀರಿ ಹೋದದ್ದಾದರೆ ನಮಗೆ ಕೀರ್ತಿಯನ್ನು ಕೊಡಿಸ್ತಾರಂತೆ. ನೋಡಿ, ಇಷ್ಟು ವಿಗ್ರಹ ಮಾಡಿದ್ರು, ಇಷ್ಟು ವಿಗ್ರಹಗಳು ಬಂದರೂ ಕೂಡ ಮೀರಿ ನಿಂತು ಕರ್ಮ ಮಾಡಿದ್ದಾನೆ ಅಂತ ಅನ್ನುವ ಕೀರ್ತಿಯನ್ನು ಕೊಡಿಸೋದು. ದೇವತೆಗಳು ನಮ್ಮ ಜೀವನದಲ್ಲಿ ಎಷ್ಟು ಪಾತ್ರ ವಹಿಸ್ತಾರೆ, ಹೆಂಗಿರ್ತಾರೆ ಅಂದರೆ, ನಮ್ಮಿಂದ ಆ ಕೆಲಸ ಆಗಬಾರದು ಅಂತ ಇದ್ದದ್ದಾದರೆ ಶತಾಯಗತಾಯ ಮಾಡಿಸೋದಿಲ್ಲ. ನಮ್ಮಿಂದ ಆ ಕರ್ಮ ಆಗಿ ನಮಗೆ ಕೀರ್ತಿ ಬರಬೇಕು ಅಂತಿದ್ರೆ ತಾವು ನಿಂತು ವಿಗ್ರಹ ಮಾಡಿ ತಾವು ಸೋತರೂ ಅವರಿಗೆ ಕೀರ್ತಿಯನ್ನು ಕೊಡ್ತಾರೆ. ಇದು ದೇವಸ್ವಭಾವ, ದೇವತೆಗಳ ಸ್ವಭಾವ. ಇಲ್ಲೇನಾಯಿತು, ಇಂದ್ರಜಿತನಂಥವನು ಆ ಯಜ್ಞವನ್ನು ಮಾಡಬೇಕು ಅಂತಿರಲಿಲ್ಲ. ಆದ್ದರಿಂದ ದೇವತೆಗಳ ಅವತಾರಿಗಳಾದ ಕಪಿಗಳು, ಶೇಷಾವತಾರಿಗಳಾದ ಲಕ್ಷ್ಮಣ, ವಾಯುದೇವರು, ವಿಭೀಷಣ ಎಲ್ಲರೂ ಸೇರಿ ಆ ಯಜ್ಞವನ್ನು ನಿಲ್ಲಿಸಿಬಿಟ್ರು. ಅಂದರೆ ಅವ್ರ ಯೋಗ್ಯತಾ ಇದ್ದಿದ್ದಿಲ್ಲ ಅಂತ ತಾತ್ಪರ್ಯ. ಸಮಾಸ್ಥಿತ ಕಾರ್ಮುಕ ಬಾಣಪಾಣಿ ಪ್ರತ್ಯುದ್ಯಯೋ ಲಕ್ಷ್ಮಣ ಮಾಶುಗರ್ಜನ್. ಲಕ್ಷ್ಮಣನ ಎದುರು ಹಾಕ್ಕೊಂಡು ಹೋದ, ಘೋಷಣೆ ಮಾಡ್ತು, ಕೂಕೊಂಡು ಹೋಗಿದ್ದಂತೆ. ಉಭೌ ಚ ತಾವಸ್ತ್ರವಿದಾಂ ವರಿಷ್ಠವು ಶರೈ ಶರೀರಾಂತಕರೈಸ್ತತಕ್ಷತು ದಿಶಶ್ಚ ಸರ್ವಾ ಪರಿಶಶ್ಯರೋತ್ತಮೈರ್ವಿಧಾಯ ಶಿಕ್ಷಾಸ್ತ್ರಬಲೈರ್ನಿರಂತರಾಃ. ಇವರಿಬ್ಬರು ಉಭೌ, ಯಾರವರು? ಲಕ್ಷ್ಮಣ ಹಾಗೂ ಇಂದ್ರಜಿತ. ಅಸ್ತ್ರವಿದಾಂ ವರಿಷ್ಠವು, ಅಸ್ತ್ರಜ್ಞರಲ್ಲಿ ಉತ್ತಮರಾಗಿದ್ದಾರೆ. ಅಮೋಘವಾದ ಬಾಣಗಳನ್ನು ಹೊಡೆದ್ರೆ ಪರಸ್ಪರ ಮೈಗಳಿಗೆ ತಾಕ್ತಾ ಇದೆ. ದಿಕ್ಕು ವಿದಿಕ್ಕು ಎಲ್ಲ ದಿಕ್ಕುಗಳಲ್ಲಿ ಬಾಣಗಳು ಹೋದರೆ ಅಭ್ಯಾಸ ಬಲ, ಅಸ್ತ್ರಬಲ ಪ್ರಯೋಗ ಮಾಡಿದರೆ ಯಾರಿಗೂ ಏನೂ ಗೋಚರ ಆಗ್ತಾ ಇಲ್ಲ. ಶಸ್ತ್ರಾಣಿ ತಸ್ಯಾಸ್ತ್ರಬಲೈ ಸ ಲಕ್ಷ್ಮಣೋ. ಮುಗಿದೋತು. ಸ್ವಲ್ಪ ಹೊತ್ತು ಯುದ್ಧ ಮಾಡಿದ್ದಾನೆ. 175ನೇ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರು ಲಕ್ಷ್ಮಣ ಇಂದ್ರಜಿತನನ್ನು ಸಂಹಾರ ಮಾಡಿದ ಅನ್ನೋ ಕಥೆಯನ್ನು ಹೇಳ್ತಾರೆ. ಹೆಂಗೆ ಸಂಹಾರ ಮಾಡಿದ? ಶಸ್ತ್ರಾಣಿ ತಸ್ಯಾಸ್ತ್ರಬಲೈ ಸ ಲಕ್ಷ್ಮಣ ನಿವಾರ್ಯ ಶತ್ರೋಶ್ಚಲಕುಂಡಲೋಜ್ವಲಂ ಶಿರಶ್ಚರೇಡಾಶು ಸಮುಮ್ಮಮಾಥ ಸುರೈಃ ಸೂನೈರತಚಾವಿರುಷ್ಟಃ. ಶಸ್ತ್ರಗಳಿಂದ, ತನ್ನ ಕೈಲಿರುವಂತಹ ಶಸ್ತ್ರಗಳಿಂದ ಅಲ್ಲ, ಶಸ್ತ್ರಾಣಿ ಆ ಇಂದ್ರಜಿತ ಪ್ರಯೋಗ ಮಾಡಿದ ಶಸ್ತ್ರಗಳನ್ನು ಅಸ್ತ್ರವರೈಹಿ ತನ್ನಲ್ಲಿದ್ದ ಅಸ್ತ್ರಶ್ರೇಷ್ಠಗಳಿಂದ, ಶ್ರೇಷ್ಠವಾದ ಅಸ್ತ್ರಗಳಿಂದ ನಿವಾರ್ಯ ಅವುಗಳನ್ನು ಹೊರಹಾಕಿದ. ಒಂದು ಬಾಣ ಹೂಡ್ತಾನೆ. ಯಾವ ಬಾಣ ಅಂತ ಆಚಾರ್ಯ ಹೇಳಿಲ್ಲ, ಒಟ್ಟಾರೆ ಬಾಣ ಹೂಡ್ತಾನೆ. ಹೂಡಿ ಸರಿಯಾಗಿ ಆ ಇಂದ್ರಜಿತನ ಕುತ್ತಿಗೆ ಇಟ್ಟುಬಿಡ್ತಾನೆ ಗುರಿಯನ್ನು. ಶತ್ರೋಶ್ಚಲಕುಂಡಲೋಜ್ವಲಂ ಶಿರಃ ಶರೇಣಾಶ. ಕತ್ತರಿಸಿ ಹೋಯ್ತಂತೆ ಬಾಣ ಪ್ರಯೋಗ ಮಾಡಿದ. ಅಂದ್ರೆ ವೇಗವನ್ನು ಊಹೆ ಮಾಡಿಕೊಳ್ಳ್ರಿ. ಅವನು ಬಾಣಗಳನ್ನು ಬಿಡ್ತಾ ಇದ್ದಾನೆ. ಬಿಡುವಾಗ ಆ ಬಾಣಗಳನ್ನು ತಪ್ಪಿಸಬೇಕು, ತನ್ನ ಮೇಲೆ ಬರುವಂತಹ ಬಾಣಗಳನ್ನು. ಅದರ ಮಧ್ಯದಲ್ಲಿ ಒಂದು ಅವಕಾಶ ಹುಡುಕೊಂಡು ಹೋಗಿ ಅವನ ತಲೆಯನ್ನು ಹಾರಿಸಬೇಕು. ಹಾಗಾದರೆ ಎಷ್ಟು ಅಭ್ಯಾಸ ಇರಬೇಕು, ನಿರಂತರ ಅಭ್ಯಾಸ ಇರಬೇಕು, ಇಲ್ಲೇ ಆಗೋದಿಲ್ಲ. ಇಂದ್ರಜಿತ್ ಬಿಟ್ಟಿರುವಂತಹ ಬಾಣಗಳನ್ನೆಲ್ಲವನ್ನ ವಿಫಲಗೊಳಿಸುತ್ತಾ ಮತ್ತೊಂದು ಬಾಣವನ್ನು ಪ್ರಯೋಗ ಮಾಡಿದಾಗ ಅವನ ತಲೆ ಕತ್ತರಿಸಿಕೊಂಡು ಹೋಗಿ ಹಾರಿ ಬೀಳತಕ್ಕಂತಹದ್ದಾಯಿತು. ದೇವತೆಗಳು ಪರಮ ಸಂತೋಷ ಪಟ್ಟಿದ್ದಾರೆ. ನಿಪಾತಿತೇಸ್ಮಿನ್ ನಿತರಾಂ ನಿಶಾಚರಾನ್ ಪ್ಲವಂಗಮ ಜಗ್ನುರನೇಕ ಕೋಟಿಶಃ ಹತಾವಶಿಷ್ಟಸ್ತು ದಶಾನನಾಯ ಶಶಂಸುರತ್ಯಾಪ್ತ ಸುತ ಪ್ರಣಾಶನಂ. ಅವ ಸಾಯೋದೇ ತಡ. ಎಲ್ಲ ಕಪಿಗಳು ಸೇರಿಕೊಂಡು ಅವನ ಹಿಂದೆ ಬಂದಿರುವಂತಹ ಕೋಟಿ ಕೋಟಿ ರಾಕ್ಷಸರನ್ನ ಕೊಂದು ಹಾಕಿದಂಥ ಎಲ್ಲ ಕಪಿಗಳು ಒಂದಲ್ಲ ಎರಡಲ್ಲ ಕೋಟಿ ರಾಕ್ಷಸರ ಸಂಹಾರ ಮಾಡಿದ್ದಾರೆ. ಅಳದುಳಿದವರು ಮತ್ತೆ ಯಥಾ ಪ್ರಕಾರ ಹೊಡ್ಕೋತ ಹೋದ್ರು. ರಾಮನ ಸುದ್ದಿ ಹೇಳಿದ್ರು, ಏನು ನಿಮ್ಮ ಮಗ ಸತ್ತ, ಇರೋ 2 ಮಕ್ಕಳಿದ್ದವರು, 2 ಮಕ್ಕಳನ್ನು ಕಳ್ಕೊಂಡ. ಅಲ್ಲಿ ಮೊದಲು ಹನುಮಂತೇವರು ಅಕ್ಷಕುಮಾರನನ್ನ ಅಶೋಕವನದಲ್ಲೇ ಸಂಹಾರ ಮಾಡಿದ್ದಾರೆ. ಸಚಕ್ರವದ್ ಭ್ರಮಾತುರಂ ವಿಧಾಯ ರಾವಣಾತ್ಮಜಂ ಅಪೋತಯದ್ ಧರಾತಲೆ. ಆ ಅಕ್ಷಕುಮಾರನನ್ನು ಹನುಮಂತ ದೇವರು ಬಟ್ಟಿ ಒಗ್ದಂಗೆ ಒಗ್ದಿದ್ರಂತ್ರಿ. ಹೆಣ್ಮಕ್ಳು ಬಟ್ಟಿನ ಎತ್ತೆತ್ತಿ ಒಗಿತಿರ್ತಾರೆ ನೋಡ್ರಿ. ಯಾವಾಗ 1947 ಬಿಫೋರ್ ಅಂತ ಹೇಳ್ಬೇಕು ಅದಕ್ಕೆ. ಯಾಕಂದ್ರೆ ಈಗ ಬಟ್ಟಿ ಒಗಿತಾರೆ ಅನ್ಬಾರ್ದು, ಈಗ ವಾಷಿಂಗ್ ಮಷಿನ್ ಹಾಕಿರ್ತಾರೆ ನೋಡ್ರಿ, ಹೆಂಗೆ ಅನ್ಬೇಕ್ರಿ. ಈಗ ಹೇಗಿರ್ತಾರೆ ಅಪರೂಪ, ಒಬ್ಬರೋ ಇಬ್ಬರೋ ಒಗೆಯೋರು ಇರಬಹುದೇನೋ, ಆದರೆ ಎಲ್ಲರೂ ಅದು ವಾಷಿಂಗ್ ಮಷಿನ್ ಹಾಕಿಬಿಟ್ಟಿರ್ತಾರೆ ಪಾಪ. ಅದರ ಬಟ್ಟೆ ಎಷ್ಟೇ ಇರ್ತಾವೆ, ಬಟ್ಟೆ ಹಾಕ್ಕೊಂಡು ಇರಂಗಿಲ್ಲ ಅಂತ ಸಂತೋಷ ಪಡ್ಬೇಕಂತ ಇಲ್ಲ. ಅದಕ್ಕೆ ಸಚಕ್ರವದ್ ಭ್ರಮಾತುರಂ, ಹೇಗೆ ಚಕ್ರವನ್ನು ತಿರುಗಿಸ್ತಾರೋ ಹಂಗೆ ತಿರುಗಿಸಿ ಹೊಡೆದಿದ್ರೆ ತಲೆ ನೆಲಕ್ಕೆ ಅಪ್ಪಳಿಸಿ ತಲೆ ಸೀಳಿ ಹೋಗಿತ್ತಂತೆ. ಒಂದು ಸತ್ತಿತ್ತಲ್ಲ, ಒಬ್ಬ ಮಗನ ವಿಯೋಗವಾದಾಗಲಾದರೂ ರಾವಣ ಎಚ್ಚರಗೊಂಡಿದ್ರೆ ಈ ಸೀತಾ ಸಹವಾಸ ಬೇಡ, ನನ್ನ ಮಕ್ಕಳನ್ನು ಕಳ್ಕೊಂಡಿನಿ ಅಂತ ಆಗಿದ್ದ ಬುದ್ಧಿ ಬಂದಿದ್ರೆ ಕೊನೆಯ ಪಕ್ಷ ಇಂದ್ರಜಿತ್ ಉಳಿತಿದ್ದ. ಯಾಕೆ ನಾಳೆ ಶ್ರಾದ್ದಕ್ಕರ ಬೇಕಲ್ರಿ ಮಾಡಲಿಕ್ಕೆ, ಆಗೂ ಬುದ್ಧಿ ಬರಲಿಲ್ಲ. ತಮ್ಮ ಕುಂಭಕರ್ಣ ಹೋದ, ಆಗೂ ಬುದ್ಧಿ ಬರಲಿಲ್ಲ. ಈಗ ಮಗ ಸತ್ತ, ಈಗೇನಾಯ್ತು ಅವನ ಪರಿಸ್ಥಿತಿ ಅಂದರೆ ಸತನ್ನಿಶಮ್ಯ ಪ್ರಿಯ ಮುಗ್ರ ರೂಪಂ ಭೃಶಂ ವಿನಿಶ್ವಸ್ಯ ವಿಲಪ್ಯ ದುಃಖಾತ್ ಸಂಸ್ಥಾಪಯಾಮಾಸ ಮತಿಂ ಪುನಶ್ಚ ಮರಿಷ್ಯ ಇತ್ಯೇವ ವಿನಿಶ್ಚಿತಾರ್ಥಃ. ರಾವಣ ತನಗೆ ಅತ್ಯಂತ ಅಪ್ರಿಯವಾದ
ಭಯಾನಕವಾದ ವಾರ್ತೆಯನ್ನು ಕೇಳ್ತಾನೆ, ಟುಸಿರು ಬಿಡುತ್ತಾನೆ, ದುಃಖದಿಂದ ಗೋಳಿಡುತ್ತಾನೆ. ತನಗೂ ಸಾವು ನಿಶ್ಚಿತ ಅಂತ ತಿಳ್ಕೊಂಡ. ಎಲ್ಲಿಗೆ ಬಂತು ನೋಡ್ರಿ. ಬೇಕಾ? ಎಂಥ ಕೆಲಸ ಮಾಡಿದ್ದಾನೆ. ತನ್ನ ಮರಣವನ್ನು ತಾನೇ ಕೈಯಾರ ತಂದುಕೊಂಡಿರುವ ಕೆಲಸವನ್ನು ಮಾಡ್ತಾ ಇದ್ದಾನೆ. ಇಷ್ಟು ಮೂರ್ಖತನ ತಿಳಿಬಾರದು ಮನುಷ್ಯ. ವಿವೇಕಿಯಾದವ ತನ್ನ ಮರಣವನ್ನು ತಾನು ತಂದ್ಕೊಳ್ಬಾರ್ದು. ಅದು ಆಕಸ್ಮಿಕವಾಗಲಿ, ದೈವಾಯತ್ತವಾಗಲಿ, ಸ್ವಾಯತ್ತವಾಗಬಾರ್ದು. ದೈವಾಯತ್ತವಾದರೆ ಸರಿ, ಸ್ವಾಯತ್ತವಾದರೆ ಗತಿ ಏನು? ವಿವೇಕಹೀನ ಅಂತ ಕರೀತಾರೆ. ಹೊರಟ ಮರಣಾಭಿಮುಖ ಶೀಘ್ರ ರಾವಣೋ ರಣಕರ್ಮಣಿ ಸಜ್ಜೀಭವನ್ ಅಂತರೈವ ದಿದೇಶ ಬಲಮೂರ್ಜಿತಂ. ಸಾವಿನ ಕಡೆಗೆ ಮುಖ ಮಾಡಿ ಹೊರಟ ರಾವಣ ಯುದ್ಧ ಕಾರ್ಯಕ್ಕೆ ತಾನೇ ತಯಾರಾಗ್ತಾ ಇದ್ದಾನೆ. ತನಗಿಂತ ಮೊದಲು ಒಂದಿಷ್ಟು ಸೈನ್ಯವನ್ನು ಕೊಟ್ಟು ಕಳಿಸಿದ್ದಂತೆ. ಎಷ್ಟಿತ್ತು ಸೈನ್ಯ ಅಂತ ಹೇಳ್ತಾರೆ. ಅದು ಒಂದು ಶ್ಲೋಕ ಹೇಳಿ ಮುಕ್ತಾಯ ಮಾಡ್ತೇನೆ. ಏನದು? 30,000 ಮಹೋಘಕಾನಾಂ ಅಕ್ಷೌಹಿಣೀನಾಂ ಸಹಷತ್ಸಹಸ್ರಂ ಶ್ರಮೇಣ ಸಂಯೋಜಯತಾಶು ರಾಮಂ ಸಜ್ಜೀಭವಾನೀತಿ ದಿದೇಶ ರಾವಣ. 36,000 ಮೇಲೆ 6,000, 30,000 ಮೇಲೆ 36,000 ಮಹೋಘ ಅಕ್ಷೌಹಿಣಿಗಳು ಅಂತ ಕರೀತಾ ಇದ್ದಾರೆ. 30,000 ಮಹೋಘಕಾನಾಂ 30 ಮೇಲೆ ಸಹಷತ್ಸಹಸ್ರಂ 6, 36 36,000 ಅಕ್ಷೌಹಿಣಿ ಸೈನ್ಯ. ಎಂಥದ್ದು? ಮಹೋಘ ಅಂತ ಕರೀತಾರೆ. ಮಹೋಘ ಅಂದರೆ ಗೊತ್ತಿಲ್ಲ. ಒಂದು ಮಹೋಘ ಅಂದರೆ ಅದು ಏನು ಕರಿಬೇಕು ಅಂದರೆ 10 ಮೇಲೆ ಘನಾಂಕ 60 ಅಂತ ಬರೀಬೇಕಂತ. 10 ಮೇಲೆ 60 ಗೊತ್ತಾಯ್ತಲ್ಲ, ಕ್ಯೂಬು ಇವೆಲ್ಲ ಕರಿತಿರ್ತೇವೆ. ಹಂಗೆ 10 ಘನಾಂಕ 60 ಬರೆದು ಎಷ್ಟಿರ್ತದೋ ಅಂದು ಒಂದು ಮಹೋಘ ಅಂತ ಕರೀತಾರೆ. ಇಂಥದ್ದು 36,000 ಮಹೋಘ ಸೈನ್ಯ ಅಂತ. ತೋತು ಅದಕ್ಕೆ ಅವ್ರು ಬರ್ದಾರ್ರಿ. ಎಷ್ಟು ಸೊನ್ನೆಗಳವ ಅಂತಂದ್ರೆ ಎಣಿಸ್ಕೊಳ್ಳಿಕ್ಕೆ ಗೊತ್ತಾಗಂಗಿಲ್ಲ. ಸುಮ್ಮನೆ ಹೇಳ್ತೀನಿ 36,000 ಅಂತೂ ಮೊದಲು 36 3 ಪೂಜೆ ಇಟ್ಕೊಂಡ್ಬಿಡಿದ್ರಿ 36,000 ಆಗ್ತಾವೆ. ಅದಾದ ಮೇಲೆ 4 4 8 10 4 4 8 10 4 4 8 10 4 4 8 10 4 4 8 10 4 4 8 10 ಇಷ್ಟು ಸೊನ್ನೆ ಕೊಡ್ಬೇಕಂತ. ಇಷ್ಟು ಸೊನ್ನೆ ಕೊಟ್ಟರೆ 36,000 ಮಹೋಘ ಅಕ್ಷೌಹಿಣಿ ಸೈನ್ಯ ಆಗ್ತಾವೆ. ಎಷ್ಟಾಗಿರ್ಬೇಕು ವಿಚಾರ ಮಾಡಿರಿ. ಒಂದು 45 ಸೊನ್ನೆ. 36,000 ಮುಂದೆ ಒಂದು 45 ಸೊನ್ನೆ ಕೊಟ್ಟರೆ ಎಷ್ಟಾಗ್ತದೋ ಅಷ್ಟಾಗ್ಯದ. ಅಷ್ಟಿತ್ತಂತ ಒಂದು ಸೈನ್ಯ ಕೊಟ್ಟು ಕಳಿಸಿದ್ದಾನೆ. ತದಪ್ರವೃಶ್ಯಂ ವರತ ಸ್ವಯಂಭುವೋ ಯುಗಾಂತ ಕಾಲಾರ್ಣವ ಘೂರ್ಣಿತೋಪಮಂ ಪ್ರಗಹ್ಯ ನಾನಾ ವಿಧಮಸ್ತ್ರ ಶಸ್ತ್ರಂ ಬಲಂ ಕಪಿನ್ ಶೀಘ್ರತಮಂ ಜಗಾಯ. ಪ್ರಳಯ ಕಾಲದಲ್ಲಿ ಸಾಗರ ಹೆಂಗೆ ಕ್ಷೋಭೆಗೊಂಡಾಗ ಬರಬೇಕಲ್ಲ, ಆ ರೀತಿಯಾಗಿ ಅಪಾರ ಸೈನ್ಯ ಬರ್ತಾ ಇದೆ. ಕೈಗಳಿಗೆ ಅಸ್ತ್ರವನ್ನು ಹಿಡಿದುಕೊಂಡಿದ್ದಾರೆ. ಕಪಿಗಳ ಮೇಲೆ ಬೀಳಬೇಕು ಅಂತ ತಿಳಿದುಕೊಂಡು ಬಂದಿರುವಂಥವರಾಗಿದ್ದಾರೆ. ಕಪಿಗಳೆಲ್ಲ ಭಯದಿಂದ ಓಡಿ ಹೋಗ್ತಾರಂತೆ. ಈ ಸೈನ್ಯವನ್ನೇ ನೋಡಿಲ್ಲ ಅವರು. ಅಂತಹ ಭಯದಿಂದ ತ್ರಾಸಗೊಂಡಾಗ ರಾಮಚಂದ್ರ ಅಭಯಪ್ರದನಾಗಿ ನಿಲ್ತಾ ಇದ್ದಾನೆ ಎಂಬಲ್ಲಿಗೆ ಯಥಾಮತಿ ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು.